ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷ ಸ್ಥಳದಿಂದ ವಿಶೇಷ ಸಂಚಿಕೆಯನ್ನ ನಿಮಗಾಗಿ ಹೊತ್ತು ತಂದಿದ್ದೇವೆ. ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಚುನಾವಣೆ ಅನ್ನೋದು ಹಬ್ಬವೇ ಸರಿ. ಯಾಕಂದರೆ ಮುಂದಿನ 5 ವರ್ಷಗಳ ಕಾಲ ಯಾರು ನಮ್ಮನ್ನು ಆಳಬೇಕು ಎನ್ನುವಂಥ ವಿಚಾರವನ್ನು, ಅಂದರೆ ರಾಜಕಾರಣಿಗಳು ಜನಪ್ರತಿನಿಧಿಗಳನ್ನು ಜನರೇ ಆಯ್ಕೆ ಮಾಡಿ ತರುವಂಥ ಈ ಪರಿಕಲ್ಪನೆ ಇದೆಯಲ್ಲ, ಅದು ಅದ್ಭುತವಾಗಿರುವಂಥದ್ದು. ಕಣ್ಮುಂದೆ ಚುನಾವಣೆ ಇದೆ. ಹೀಗಾಗಿ ಚುನಾವಣೆಯ ಕುರಿತಾಗಿ ಮತದಾರರಿಗೆ ಇರುವಂಥ ಸಾಕಷ್ಟು ಸಂಶಯಗಳನ್ನು, ಅನುಮಾನಗಳನ್ನು ಪರಿಹರಿಸುವಂಥ ವಿಶೇಷವಾದ ಮಾಹಿತಿದಾಯಕ ಸಂಚಿಕೆ ಇದಾಗಿರುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಏನಂತೀರಾ? ನಿಜ ಶ್ವೇತಾ, ಯಾಕೆಂದರೆ ಚುನಾವಣೆ ಅಂದಾಕ್ಷಣ ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಹಕ್ಕುಗಳನ್ನು ನಾವು ನಿರ್ಭಿಡೆಯಿಂದ ಚಲಾಯಿಸುವಂಥ ಒಂದು ಅವಕಾಶ ಇರುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ, ಚುನಾವಣಾಧಿಕಾರಿಗಳು ಇದನ್ನು ಹೇಗೆ ನಿಭಾಯಿಸ್ತಾರೆ, ಈ ಎಲ್ಲ ಪ್ರತಿ ಹಂತವನ್ನು ನಾವು ಗಮನಿಸ್ತಾ ಬಂದಾಗ ಹೇಗೆ ಇದು ಹಂತ ಹಂತವಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ಕೆಲಸಗಳಿರುತ್ತೆ. ತುಂಬ ಸಲ ನಮ್ಮ ಯೋಚನೆ ಇರುತ್ತೆ, ನಮ್ಮ ಹೆಸರು ಬಿಟ್ಟೋಯ್ತು, ಆದರೆ ನನಗೆ ಈ ಥರ ಗೊಂದಲ ಇದೆ, ನನಗೆ ಇನ್ನೇನೋ ಸಮಸ್ಯೆ ಇದೆ ಅಂತ ಹೇಳಿದಾಗ ಈ ಎಲ್ಲವನ್ನೂ ಕೂಡ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ನಿಭಾಯಿಸುವಂಥ ಆ ಒಂದು ವಿಶೇಷವಾದ ನಿಷ್ಣಾತತೆ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದಂಥ ಪರಿಣಿತಿ ಇರಬೇಕು. ಆ ಒಂದು ಪರಿಣಿತಿಯ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಟ್ಟಿಗಿರುವಂಥ ಸಾಧಕರು ಕೂಡ ವಿಶೇಷವಾದಂಥ ಮಾನ್ಯತೆ IAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ವ್ಯಕ್ತಿ. ಹಾಗಿದ್ದಲ್ಲಿ ಆ ವ್ಯಕ್ತಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡ್ಕೊಂಡು ಬರೋಣ, ಬನ್ನಿ. ದಿಟ್ಟತನ, ಪಾರದರ್ಶಕ ಆಡಳಿತಕ್ಕೆ ಹೆಸರುವಾಸಿಯಾದ ಹಿರಿಯ IAS ಅಧಿಕಾರಿ ಮನೋಜ್ ಕುಮಾರ್ ಮೀನಾ. ಮೂಲತಃ ರಾಜಸ್ಥಾನದವರಾದ ಮನೋಜ್ ಕುಮಾರ್ ಮೀನಾ ಅವರು ಭಾರತೀಯ ಆಡಳಿತ ಸೇವಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಕರ್ನಾಟಕದಲ್ಲಿ. ಅರ್ಥಶಾಸ್ತ್ರದಲ್ಲಿ BA, ತತ್ವಶಾಸ್ತ್ರದಲ್ಲಿ MA ಓದಿ ಪೂರೈಸಿದ ಮನೋಜ್ ಕುಮಾರ್ ಮೀನಾ ಅವರು 2003ರ ಬ್ಯಾಚ್ನಲ್ಲಿ IAS ಅಧಿಕಾರಿಯಾದರು. ಯಾದಗಿರಿಯಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯಾರಂಭಿಸಿದ ಅವರು ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ, ಚಾಮರಾಜನಗರದಲ್ಲಿ ಉಪ ಆಯುಕ್ತರಾಗಿ, ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ, ಹೀಗೆ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ರಾಜಸ್ಥಾನದವರಾದರೂ ಕರ್ನಾಟಕದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು, ಕನ್ನಡಿಗರೊಂದಿಗೆ ವ್ಯವಹರಿಸಲು ಕನ್ನಡ ಭಾಷೆ ಕಲಿತು ಜನರ ಮನಸ್ಸು ಅರಿತು ಕನ್ನಡಿಗರಿಗೆ ಹತ್ತಿರವಾದರು. ಮುಂದೆ ಬೆಂಗಳೂರು ಲೋಕಸೇವಾ ಆಯೋಗದ ಕಾರ್ಯದರ್ಶಿಯಾಗಿ, BBMP ಚುನಾವಣಾ ವಿಶೇಷ ಆಯುಕ್ತರಾಗಿ, ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರತಿ ಇಲಾಖೆಯಲ್ಲಿಯೂ ನಿರ್ಭೀತಿಯಿಂದ, ನಿಷ್ಠೆಯಿಂದ ಆಡಳಿತ ಸೇವೆ ಸಲ್ಲಿಸುತ್ತಾ ಬಂದಿರುವ ಮನೋಜ್ ಕುಮಾರ್ ಮೀನಾ ಅವರು ಪ್ರಸ್ತುತ ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ಸಮರ್ಥ ರೀತಿಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ಮಹತ್ತರ ಬದಲಾವಣೆ, ತಾಂತ್ರಿಕ ಸುಧಾರಣೆಗಳನ್ನು ಅಳವಡಿಸಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಶೇಕಡಾವಾರು ಮತದಾನ ದಾಖಲಾಗಿದ್ದು ಮನೋಜ್ ಕುಮಾರ್ ಮೀನಾ ಅವರ ವೃತ್ತಿ ಜೀವನದ ಮೈಲಿಗಲ್ಲು. ಪ್ರಸ್ತುತ ಲೋಕಸಭಾ ಚುನಾವಣೆಯ ಅತಿದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ನಿರತರಾಗಿರುವ ದಿಟ್ಟ, ನಿಷ್ಠಾವಂತ IAS ಅಧಿಕಾರಿ, ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ಈ ವಾರದ ನಮ್ಮ ಅತಿಥಿ. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ವಾರದ ಅತಿಥಿಯಲ್ಲಿ ವಿಶೇಷವಾದ ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ ಮುಖ್ಯ ಚುನಾವಣಾಧಿಕಾರಿಗಳಾದಂಥ ಶ್ರೀಯುತ ಮನೋಜ್ ಕುಮಾರ್ ಮೀನಾ ಅವರು. ಗೌರವದಿಂದ ಸ್ವಾಗತ ಮಾಡುವಂಥ ಸಂದರ್ಭ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ ಸರ್. ನಿಮಗೆ ನೀವು ಒಬ್ಬ IAS ಅಧಿಕಾರಿಯಾಗಿ ನಿಮ್ಮ ಇಡೀ ಒಂದು ಜೀವನದ ಇಲ್ಲಿಯವರೆಗೂ ಜರ್ನಿಯನ್ನು ಗಮನಿಸಿದಾಗ ಅದನ್ನು ರಿವೈಂಡ್ ಮಾಡ್ಕೊಂಡು ಹೋದರೆ ಸರ್, ನಿಮ್ಮ ಬಾಲ್ಯ ಇರ್ಬೋದು, ಅದೆಲ್ಲವನ್ನು ಗಮನಿಸಿದಾಗ ಅಂದರೆ ನಾನೊಬ್ಬ IAS ಅಧಿಕಾರಿ ಆಗಬೇಕು ಅಂತ ಅನಿಸೋದಕ್ಕೆ ಕಾರಣ ಏನು ಹೇಳ್ಬೋದಾ ಸರ್? ಇದು ಒಂದು ಆಕ್ಸಿಡೆಂಟ್. ಆ್ಯಕ್ಚುಲಿ ನಾವು ಯಾವಾಗಲೂ IAS ಅಧಿಕಾರಿ ಆಗ್ತೀನಿ ಅಂತ ಯೋಚನೆ ಮಾಡಿಲ್ಲ, ಪ್ರಯತ್ನ ಮಾಡಿಲ್ಲ. ಆ್ಯಕ್ಚುಲಿ ನಾನು ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ ಅಂತ, ಕಾಲೇಜ್ ಪ್ರೊಫೆಸರ್, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ ಅಂತ ಭಾವಿಸಿದೆ ಆ್ಯಕ್ಚುಲಿ. ಬಟ್ ಬೈ ಆಕ್ಸಿಡೆಂಟ್ ಆ್ಯಕ್ಚುಲಿ ಪ್ರೊಫೆಸರ್ ಆಗಲಿಲ್ಲ, ಆ್ಯಕ್ಚುಲಿ ಪ್ರೊಫೆಸರ್ ಜಾಬ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಆಫ್ಟರ್ ದ್ಯಾಟ್ ದರ್ ಇಸ್ ನೋ ರಿಗ್ರೆಟ್ ಆ್ಯಕ್ಚುಲಿ. ಈಗ ಏನು ಕೆಲಸ ಸಿಕ್ಕಿದೆ, ಈಗ ನಾವು ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಜ್ಞಾನ ಇದೆ, ಅದ್ರ ಪ್ರಕಾರ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ.
ಸರ್, ತಾವು ಅಂದರೆ ಮೂಲತಃ ರಾಜಸ್ಥಾನದವರು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅಲ್ಲಿಂದ ಕರ್ನಾಟಕದ ಹೆಚ್ಚು ಜಿಲ್ಲೆಗಳಲ್ಲಿ ತಾವು ಕಾರ್ಯನಿರ್ವಹಿಸಿದ್ದೀರಿ. ತಮ್ಮ ಊರಿನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಾನು ಹುಟ್ಟಿದೆ ರಾಜಸ್ಥಾನಲ್ಲಿ, ಮತ್ತು ಈಗ ನಮ್ಮ ಈ ಕಾರ್ಡರ್ ಸಿಕ್ಕಿದ ಮೇಲೆ ಇಲ್ಲಿ ಬಂದಿದೆ. ಸೊ ಸುಮಾರು 20 ವರ್ಷದಿಂದ ಇಲ್ಲಿ ಇದೆ ನಮ್ಮ ಊರು. ಆ್ಯಕ್ಚುಲಿ ನಾವು ನಮ್ಮ ಕರ್ನಾಟಕದೆಲ್ಲ 4 ಮೂಲೆ ನೋಡಿದ್ದೀವಿ. ಸೊ ನಮ್ಮಲ್ಲಿ ಬೇರೆ ಬೇರೆ ಕನ್ನಡ ಕೂಡ ಬೇರೆ ಬೇರೆ ನಾವು ಮೂಲೆಯಲ್ಲಿ ನೋಡಿದರೆ ಬೇರೆ ಪ್ರಕಾರ ಇದೆ. ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಬಿಜಾಪುರ ಕನ್ನಡ, ಧಾರವಾಡ ಕನ್ನಡ, ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ತುಳು ಇದೆ, ಕೊಂಕಣಿ ಇದೆ, ಬೈರಿ ಇದೆ. ಭಾಷೆ ಬೇರೆ, ವೇಷಭೂಷೆ ಬೇರೆ. ಈ ನಮ್ಮದು ಊಟ ಕೂಡ ಇದು ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಇದೆ. ನಮ್ಮ ಹವಾಮಾನ ಕೂಡ ಬೇರೆ ಬೇರೆ ಇದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದ ನೀವು ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಟ್ಯಾಗ್ಲೈನ್ ನೋಡಿದರೆ ಒಂದೇ ಸ್ಟೇಟ್ ತುಂಬ ವಿಶ್ವ ಅಂತ ನಾವು ಒಂದು ಹೇಳ್ತೀವಿ ಆ್ಯಕ್ಚುಲಿ. ಸೊ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಿಮಗೆ ಜೋಗ್ರಫಿಕಲ್ ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಮ್ಯೂಸಿಕ್ ಆಗಲಿ ತುಂಬ ನಮ್ಮಲ್ಲಿ ವಿವಿಧತೆ ಇದೆ ಆ್ಯಕ್ಚುಲಿ. ಸೊ ಇದು ಒಂದು ನಮಗೆ ಒಂದು ಅದೃಷ್ಟ, ಅಂದರೆ ನಮ್ಮದು ಗುಡ್ ಫಾರ್ಚೂನ್ ನಮಗೆ ಈ ಕಾರ್ಡರ್ ಸಿಕ್ಕಿದೆ. ಸೊ ಈಗ ನಮ್ಮ ಊರು ಆಗಿದೆ ಆ್ಯಕ್ಚುಲಿ. ಸರ್, ಯಾವುದೇ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಮನೆ ವಾತಾವರಣ ಅತಿ ಮುಖ್ಯ ಅಂತ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ಬೋದಾ ಸರ್, ಏನಂತ? ನಾವು ನಮ್ಮ ಫ್ಯಾಮಿಲಿ ಬೇಸಿಕಲಿ ದೇ ಆರ್ ಫಾರ್ಮರ್ಸ್ ಆ್ಯಕ್ಚುಲಿ. ಬಟ್ ನಮ್ಮ ತಂದೆ ಸರ್ವಿಸಲ್ಲಿ ಇದ್ದರು ಆ್ಯಕ್ಚುಲಿ. ಸೊ ಅಂದರೆ ಈ ನಮ್ಮ ರಾಜಕೀಯ ಸೇವೆಯಲ್ಲಿ ನೀವು ಹೋಗಬೇಕಾದ್ರೆ ದಾರಿ ಏನು ಅಂತ ಗೊತ್ತಿತ್ತು ಆ್ಯಕ್ಚುಲಿ. ಸೊ ಅಷ್ಟು ನಮಗೆ ಕಷ್ಟ ಬಂದಿಲ್ಲ. ಬಟ್ ಫ್ಯಾಮಿಲಿಯಲ್ಲಿ ಸಪೋಸ್ ಯಾರು ರಾಜಕೀಯ ಸೇವೆಯಲ್ಲಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಅಂದರೆ ಈ ಸರ್ವಿಸ್ ಇದೆಯಾ ಅಂತ ಸುಮಾರು ಜನರಿಗೆ, ಈ ಯುವತಿಯರಿಗೆ ಈ ಸರ್ವಿಸ್ ಇದೆಯೇ, ಇದರಿಗೆ ಪರೀಕ್ಷೆ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಈ ಬಗ್ಗೆ ಕೆಲವರಿಗೆ ಸುಮಾರು ಜನರಿಗೆ ಈ ಪ್ರಕಾರ ಅರಿವು ಇರಲ್ಲ ಆ್ಯಕ್ಚುಲಿ, ಮಾಹಿತಿ ಇರಲ್ಲ. ಸೊ ತಂದೆ ತಾಯಿಯಲ್ಲಿ ಒಬ್ಬರು ಯಾರು ರಾಜಕೀಯ ಸೇವೆಯಲ್ಲಿ ಇದ್ದರೆ ನಿಮಗೆ ಒಂದು ದಾರಿ ಸಿಗುತ್ತೆ, ಹೇಗೆ ಮಾಡಬೇಕು, ಏನು ಓದಬೇಕು, ಪರೀಕ್ಷೆ ಯಾರು ತೊಗೋತಾರೆ, ಯಾವಾಗ ತೊಗೋತಾರೆ. ಸೊ ಅದರಲ್ಲಿ ಸ್ವಲ್ಪ ನಮಗೆ ಸಹಾಯ ಆಯಿತು. ಫ್ಯಾಮಿಲಿಯಲ್ಲಿ ಒಂದು ವಾತಾವರಣ ಇತ್ತು ಮತ್ತು ತಂದೆ ಕೂಡ ರಾಜಕೀಯ ಸೇವೆಯಲ್ಲಿ ಇದ್ದರು. ಸೊ ಸ್ವಲ್ಪ ನಮಗೆ ಈಸಿ ಆಯಿತು ಅಲ್ಲಿ. ನೀವು ಯಾದಗಿರಿಯಿಂದ ನಿಮ್ಮ ಕಾರ್ಯವನ್ನು ಆರಂಭಿಸ್ತೀರಿ. ಅಲ್ಲಿನ ಜನ ತುಂಬ ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮೆಲ್ಲ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಅನ್ನುವಂಥದ್ದು. ಜನರ ಸ್ಪಂದನೆಯನ್ನು ನೋಡಿದಾಗ ಹೇಗೆ ಅನ್ನಿಸ್ತು ಸರ್? ಈಗ ನಾವು ನಮ್ಮ ಪ್ರೊಬೇಷನರಿ ಮಾಡಿದೆ ಮ್ಯಾಂಗ್ಳೂರು ಜಿಲ್ಲೆಯಲ್ಲಿ, ಮತ್ತು ಅಲ್ಲಿಂದ ಯಾದಗಿರಿಗೆ ಫಸ್ಟ್ ನಮ್ಮ ನೇರವಾಗಿ ಪೋಸ್ಟಿಂಗ್ ಸಿಕ್ಕಿದ್ದು. ಅಲ್ಲಿ ತಾವು ಯಾದಗಿರಿ ನೋಡಿದರೆ ಇವತ್ತು ಕೂಡ ಯಾದಗಿರು ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ನೋಡಿದರೆ ಐ ಥಿಂಕ್ ತುಂಬ ಹಿಂದೆ ಇದೆ ಇನ್ನೂ ಕೂಡ. ಅಲ್ಲಿ ಮೈಗ್ರೇಷನ್ ಪ್ರಾಬ್ಲಮ್ ಇದೆ, ಉದ್ಯೋಗ ಸಿಗಲ್ಲ, ನೀರಿನ ಸ್ವಲ್ಪ ಕೊರತೆ ಇರುತ್ತೆ. ಬಟ್ ನಾವು ಜನರ ಜೊತೆ ಸ್ವಲ್ಪ ಇದನ್ನು ಮಾಡಿ ಮತ್ತು ನಮ್ಮ ರಾಜಕಾರಣಿಗಳ ಜೊತೆ, ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಜೊತೆ ಕೆಲಸ ಮಾಡಿ ಟ್ರೈ ಮಾಡಿದೆ ಎಲ್ಲ. ಸಿನ್ಸ್ ಆಲ್ಮೋಸ್ಟ್ 20-30 ಇಯರ್ಸಿಂದ ಜನ ಬಂದು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಡೆವಲಪ್ಮೆಂಟ್ ಆಗಿದೆ, ಬಟ್ ಅಷ್ಟು ಮಟ್ಟಕ್ಕೆ ಆಗಬೇಕಾಯಿತು. ನಮ್ಮ ಬೇರೆ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಆಗಿದೆ ಅಷ್ಟು ಮಟ್ಟಕ್ಕೆ ಬಂದಿಲ್ಲ. ಬಟ್ ನಾವು ಅಟ್ಲೀಸ್ಟು ಪ್ರಯತ್ನ ಮಾಡಿದೆ. ಮತ್ತು ಅಲ್ಲಿ ಏನಿದೆ, ಈಗ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕಿಂತ ಡಬಲ್ ಪ್ರಮಾಣದಲ್ಲಿ ನಿಮಗೆ ಪ್ರೀತಿ ಸಿಗುತ್ತೆ, ಜನರದ್ದು ಪ್ರೀತಿ ಸಿಗುತ್ತೆ. ಅವರು ಯಾವಾಗಲೂ ರಿಮೆಂಬರ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅಲ್ಲೇನಿದೆ, ಈವನ್ ಸ್ಮಾಲ್ ವರ್ಕ್ ವಿಲ್ ಬಿ ರಿಮೆಂಬರ್ ಫಾರ್ ಎವರ್ ಆ್ಯಕ್ಚುಲಿ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದ್ಯಾಟ್ ಏರಿಯಾ. ನೀವು IAS ಅಧಿಕಾರಿಯಾಗಿರೋದ್ರಿಂದ ಅಂದರೆ ಯಾವ ಪ್ರಾಸೆಸ್ಸಲ್ಲಿ ಒಬ್ಬ ವಿದ್ಯಾರ್ಥಿ ಮುಂದೆ ಹೆಜ್ಜೆ ಇಟ್ಟರೆ ಇದನ್ನೆಲ್ಲ ತಗೊಳ್ಬೋದು ಸರ್? ಯೂಶಲಿ ನಮ್ಮಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿ ವರ್ಷ ಒಂದು ಎಕ್ಸಾಮ್ ತಗೋತಾರೆ. ಅದಕ್ಕೆ ಗ್ರ್ಯಾಜುಯೇಟ್ ಇದು ಕನಿಷ್ಠ ನಿಮ್ಗೆ ಅರ್ಹತೆ. ಸೊ ನಿಮ್ಮ ಯಾವುದು ಡಿಸಿಪ್ಲಿನಲ್ಲಿ ನೀವು ಗ್ರ್ಯಾಜುಯೇಟ್ ಇದ್ದರೆ, ನೀವು ಡಾಕ್ಟರ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಹ್ಯುಮ್ಯಾನಿಟೀಸಲ್ಲಿ ಆಗಲಿ, ಸೈನ್ಸಲ್ಲಿ ಆಗಲಿ ನೀವು ಗ್ರ್ಯಾಜುಯೇಟ್ ಇದ್ದರೆ, ಸೊ ಪ್ರತಿ ವರ್ಷ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಒಂದು ಪರೀಕ್ಷೆ ಮಾಡ್ತಾರೆ ನಿಮಗೆ. ಐ ಥಿಂಕ್ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಈಗ ಸುಮಾರು ಸಪೋರ್ಟ್ ಗ್ರೂಪ್ ಇದೆ. ಈಗ ನಮ್ಮಲ್ಲಿ ಕೂಡ IAS ಅಲ್ಲಿ ಕೂಡ ಒಂದು ಸಪೋರ್ಟ್ ಗ್ರೂಪ್ ಇದೆ. ಸೊ ಅಲ್ಲಿ ನಾವು ಗ್ರೂಪ್ ಮಾಡಿದ್ದೀವಿ. ಯಾರಿಗೆ ಮಾಹಿತಿ ಬೇಕಾದರೆ ಅವ್ನು ಪಡೆದುಕೊಳ್ಬೋದು ಆ್ಯಕ್ಚುಲಿ. ಸೊ ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಏನು ಓದಬೇಕು, ಹೇಗೆ ಓದಬೇಕು, ಅಲ್ಲಿ ಸ್ವಲ್ಪ ಗೈಡೆನ್ಸ್ ಸಿಗುತ್ತೆ ಆ್ಯಕ್ಚುಲಿ. ಮತ್ತು ಜಿಲ್ಲೆಗಳಲ್ಲಿ ಕೂಡ ಸುಮಾರು ಜಿಲ್ಲಾಧಿಕಾರಿಗಳು ಕೂಡ ಈ ಪ್ರಕಾರ ಸಪೋರ್ಟ್ ಗ್ರೂಪ್ ನಡೆಸ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿ ಅವರಿಗೆ ಗೈಡೆನ್ಸ್ ಕೊಡ್ತಾರೆ. ನೀವು ಎಸ್ಪೆಷಲಿ ಗ್ರ್ಯಾಜುಯೇಟ್ಸ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಸುಮಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಸ್ವಲ್ಪ ಮುಂದೆ ಬಂದಿದ್ದಾರೆ. ಮತ್ತು ನಮ್ಮ ಇಲಾಖೆಗಳು, ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಅವರು ಹಾಸ್ಟೆಲ್ಸಲ್ಲಿ
ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸಲ್ಲಿ ಅವರು ಕೂಡ ಅವರಿಗೆ ಮಾಹಿತಿ ಕೊಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ದಲ್ಲಿ ಕೂಡ ಸೋಷಲ್ ವೆಲ್ಫೇರ್ ಆಗಲಿ, ಮೈನಾರಿಟಿ ಡೆವಲಪ್ಮೆಂಟ್ ಆಗಲಿ ಇಲಾಖೆಗಳಿಗೆ ಮತ್ತು ಡಿ ಸಿಗಳು ಸ್ವಲ್ಪ ಅವರ ಇದು ಇನಿಷಿಯೇಟಿವಿಂದ ಕೆಲಸ ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಬಹುಶಃ ಈಗ ಇಂಟರ್ನೆಟ್ ಯುಗ ಇದೆ ಆ್ಯಕ್ಚುಲಿ, ಎಲ್ಲರಿಗೆ ಇಂಟರ್ನೆಟ್ ಸುಲಭ ಇದೆ. ಸೊ ಐ ಥಿಂಕ್ ಈಗ ಎಲ್ಲರಿಗೆ ಎಲ್ಲ ಮಾಹಿತಿ ಅಷ್ಟು ಕಷ್ಟ ಇಲ್ಲ ಆಗಲಿ, ಇಮಿಡಿಯೇಟ್ಲಿ ಸಿಗ್ಬಿಡುತ್ತೆ. ಸರ್, ತಮ್ಮ ಒಂದು ವೃತ್ತಿ ಬದುಕನ್ನು ನೋಡಿದಾಗ ಬಹಳಷ್ಟು ಇಲಾಖೆಗಳಲ್ಲಿ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥವ್ರು, ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು, ಜೆಸ್ಕಾಮ್ ಆಗಿರಬಹುದು, ವಿದ್ಯುತ್ ಇಲಾಖೆ, ಈ ರೀತಿ ಅಂದರೆ ಒಂದೊಂದು ಇಲಾಖೆಗೆ ಹೋದಾಗ ಏನೆಲ್ಲ ಸವಾಲುಗಳನ್ನು ತಾವು ಎದುರಿಸಿದ್ರಿ? ಪ್ರಶಾಸನಿಕ ಸೇವೆಯಲ್ಲಿ ಇದ್ದಾಗ, ಆಡಳಿತ ಸೇವೆಯಲ್ಲಿ ನಮಗೇನಿದೆ, ನಾವು ವಿ ಆರ್ ಲೈಕ್ ಎ ಜರ್ನಲಿಸ್ಟ್, ವಿ ಆರ್ ನಾಟ್ ಎಕ್ಸ್ಪರ್ಟ್ ಆ್ಯಕ್ಚುಲಿ. ಸೊ ನಮಗೆ ನಾವು ಯಾವ ಇಲಾಖೆಗೆ ಹೋಗ್ತೀವಿ, ಫಸ್ಟ್ ಆ ಇಲಾಖೆದು ಕಾನೂನು ಯಾವ ಕಾನೂನಿದೆ, ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಯಾರಿಗೆ ನಾವು ಸೇವೆ ಮಾಡ್ತೀವಿ. ಅಂದರೆ ಸಪೋಸ್ ನೀವು ಜೆಸ್ಕಾಮಲ್ಲಿ ಇದ್ದರೆ ಜನರಿಗೆ ನಾವು ಕರೆಂಟ್ ಅವರಿಗೆ ಟೈಮ್ಗೆ ಸಿಗಬೇಕು, ಅವರ ಕುಂದುಕೊರತೆಗಳನ್ನು ಅಟೆಂಡ್ ಮಾಡಬೇಕು. ಸೊ ಫಸ್ಟ್ ನಾವು ಯಾವುದು ಕಾನೂನು ಅವರು ಅಟೆಂಡ್ ಮಾಡ್ತಾರೆ ಮತ್ತು ನಮ್ಮ ಕಸ್ಟಮರ್ ಯಾರು ಅಂದರೆ ಅವ್ರ ಬಗ್ಗೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ್ಯಸ್ ಪರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಪೀಪಲ್ ಏನಿದೆ ಅದು ನಾವು ವಿ ಹ್ಯಾವ್ ಟು ಅಟೆಂಡ್ ಆ್ಯಕ್ಚುಲಿ. ಸೊ ಆಗುತ್ತೆ, ಇದು ಪ್ರಾಕ್ಟೀಸ್ ಇದೆ ಸರ್. ಅದೇ ಈಗ ನೀವು ಎಲ್ಲ ಇಲಾಖೆಗಳನ್ನು ಅಂದರೆ ಒಂದು ಆ್ಯಸ್ ಎ ಜರ್ನಲಿಸ್ಟ್ ನೀವು ಎಲ್ಲವನ್ನೂ ಕಂಪ್ಲೀಟ್ ತಿಳ್ಕೊಂಡಿಲ್ಲದೆ ಇದ್ರೂ ಅಲ್ಲಲ್ಲಿಗೆ ಹೋದಾಗ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಕೆಲಸ ಮಾಡುವಂಥದ್ದು. ಈಗ ಅನಿರೀಕ್ಷಿತವಾಗಿ ನೀವು ಒಂದು ಪೋಸ್ಟಿಂದ ಇಮಿಡಿಯೇಟಾಗಿ ನೀವು ಇನ್ನೊಂದು ಯಾವುದೋ ಇಲಾಖೆಗೆ ಟ್ರಾನ್ಸ್ಫರ್ ಆಗಿಬಿಟ್ಟಾಗ ಈಗ ಯಾವುದೋ ಒಂದಷ್ಟು ಅರ್ಧ ಕೆಲಸ ಆಗಿರುತ್ತೆ. ಸೊ ಅದು ಹೆಂಗೆ ಸಾರ್ಟ್ ಔಟ್ ಮಾಡ್ತಾರೆ ಸರ್? ನಾವು ಸಡನ್ ಆಗಿ ನಾವು ಬೇರೆ ಪೋಸ್ಟ್ಗೆ ಹೋಗಿದ್ರೆ ಇಟ್ ಟೇಕ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್ ಏನಿದೆ ಅಂದರೆ, ಮತ್ತು ಪ್ರಾಬ್ಲಮ್ಸ್ ಹಿಂದೆ ಕಾರಣಗಳು ಏನು ಅಂತ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಸಮ್ ಟೈಮ್ ನಿಮಗೆ ಅಷ್ಟು ಟೈಮ್ ಇರಲ್ಲ ಅಂದರೆ ದೆನ್ ಯು ಟೇಕ್ ದ ಹೆಲ್ಪ್ ಆಫ್ ಅದರ್ಸ್ ಆ್ಯಕ್ಚುಲಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲಾಗಲಿ, ನಿಮ್ಮ ಮಿನಿಸ್ಟ್ರು ಇರ್ತಾರೆ, ಅವರು ಅನುಭವಿಗಳಿರ್ತಾರೆ, ಅವರಿಂದ ನೀವು ಸಜೆಷನ್ ತೊಗೋಬೋದು. ಸೊ ಯೂಶ್ವಲಿ ದ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಹಿರಿಯ ಅಧಿಕಾರಿ ಇರ್ತಾರೆ ಅಲ್ಲಿಗೆ. ಸೊ ಅವರು ಸಲಹೆ ಸೂಚನೆ ತೊಗೊಂಡು ನಾವು ಕೆಲಸ ಮಾಡಲಿಕ್ಕೆ ಹೋಗ್ತೀವಿ ಆ್ಯಕ್ಚುಲಿ. ತಾವು ಚುನಾವಣಾಧಿಕಾರಿ ಆದ ನಂತರ ಆರಂಭದ ದಿನಗಳಲ್ಲಿ ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ? ನಮ್ಮ ಚುನಾವಣಾ ಇಲಾಖೆ ನಾವು ಕೇಂದ್ರೀಯ ಚುನಾವಣಾ ಆಯೋಗ ಒಳಗಡೆ ಕೆಲಸ ಮಾಡ್ತೀವಿ. ನೇರವಾಗಿ ನಾವು ಅವರಿಗೆ ರಿಪೋರ್ಟ್ ಮಾಡ್ತೀವಿ. ಸೊ ನಮಗೆ ಒಂದು ಇಂಡಿಪೆಂಡೆನ್ಸ್ ಇರುತ್ತೆ ಒಂದು. ಸೊ ಯೂಶ್ವಲಿ ಇಟ್ ಫೀಲ್ ಲಿಟಲ್ ಡಿಫ್ರೆಂಟ್ ಆ್ಯಕ್ಚುಲಿ. ನಾವು ಬೇರೆ ಇಲಾಖೆಯಲ್ಲಿ ಏನಿದೆ, ಒಂದು ಸಿಸ್ಟಮ್ ಇರುತ್ತೆ, ಸೆಕ್ರೆಟರಿ ಇರುತ್ತೆ, ಮಿನಿಸ್ಟರ್ ಇರ್ತಾರೆ, ಬೇರೆ ಇರ್ತಾರೆ, ಆ್ಯಂಡ್ ವಿ ಹ್ಯಾವ್ ಟು ರಿಪೋರ್ಟ್ ಟು ಡಿಫ್ರೆಂಟ್ ದಿಸ್ ಥಿಂಗ್. ಇಲ್ಲೇನಿದೆ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗಡೆ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಜವಾಬ್ದಾರಿ ಫಿಕ್ಸ್ ಇದೆ ಮತ್ತು ಒಂದು ಪೊಲಿಟಿಕಲ್ ನ್ಯೂಟ್ರಲಿಟಿ ತೋರಿಸ್ಬೇಕಾಗತ್ತೆ ನಮಗೆ. ಮತ್ತು ನಮ್ಮ ಕೆಲಸದಿಂದ ನಾವು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಎಲೆಕ್ಷನ್ ಪ್ರೋಸೆಸ್ ಕರೆಕ್ಟಾಗಿ ಆಗುತ್ತೆ ಮತ್ತು ಅಲ್ಲಿಂದ ಒಂದು ಸರ್ಕಾರ ರಚನೆ ಆಗುತ್ತೆ ಅಲ್ಲಿಗೆ. ಸೊ ಆ ಘನತೆ ನಾವು ಕೂಡ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ಎಲ್ಲ ನಾವು ಇಲ್ಲಿ ಬಂದಾಗ ಇದು ಎಲ್ಲ ವಿಷಯ ನಮ್ಮ ಎದುರುಗಡೆ ಇತ್ತು. ಸೊ ವಿತ್ ದ ಹೆಲ್ಪ್ ಆಫ್ ನಮಗೇನೇನಿದೆ, ನಾವು ಎಲೆಕ್ಷನಲ್ಲಿ ಒಂದು ಮೆಮರಿ ಇರುತ್ತೆ. ಸೊ ನಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ, ಹಿಂದೆ ಏನಾಯಿತು, ಹೇಗಾಯಿತು, ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಮೇಲ್ಗಡೆಯಿಂದ, ಕಮಿಷನಿಂದ, ಆಯೋಗದಿಂದ ಏನು ನಮಗೆ ಸಲಹೆ ಸೂಚನೆ ಬರುತ್ತೆ ಅವ್ರನ್ನ ಅರ್ಥ ಮಾಡಿಕೊಂಡು, ಮತ್ತು ನಿಯಮಗಳೇನಿದೆ, ಕಾನೂನಿದೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡೋಕ್ಕಾಗತ್ತೆ. ಸೊ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ಫ್ಯಾಕ್ಟ್ ಏನಂದರೆ ಸರ್, ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಿಕಾಸ್ ಕಳೆದ ಬಾರಿ ಅಂದರೆ 2023 ಚುನಾವಣೆಯಲ್ಲಿ ಬಹುಶಃ ಇಡೀ ನಾವು ಒಂದು ಪ್ರೀ ಹಿಸ್ಟ್ರಿ ತೆಗೆದ್ರೆ ಒಂದು ದಾಖಲಾತಿಯ ಮತ ಚಲಾವಣೆ ಆಗಿರೋದು ನೀವು ಬಂದಂಥ ಅವಧಿಯಲ್ಲಿ. ಸೊ ಹಾಗಾಗಿ ನಿಮಗೊಂದು ಅಭಿನಂದನೆಗಳನ್ನು ತಿಳಿಸ್ತೀವಿ ಸರ್. ಆ್ಯಂಡ್ ನಿಮ್ಮ ಮೇಲೆ ಅಂದರೆ ಭರವಸೆಗಳು ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಯಾಕಂದರೆ ಈಗ ಮುಂಬರುವಂಥ ಲೋಕಸಭಾ ಚುನಾವಣೆ ಏನಿದೆಯಲ್ಲ, ಅದೊಂದು ದೊಡ್ಡ ರೀತಿಯ ಸಂಚಲನ ಮೂಡಿಸುವಂಥ ಒಂದು ಜವಾಬ್ದಾರಿ. ಯಾಕಂದರೆ ಲೋಕಸಭೆಗೆ ಅಂತ ಹೇಳಿದಾಗ ಅದ್ರ ಬೇರೆ ರೀತಿಯ ಮಾರ್ಪಾಡುಗಳಿಗೆ ಕಾರಣ ಆಗುತ್ತೆ. ನೀವೇ ಹೇಳಿದಾಗೆ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ನಮ್ಮ ಅವಧಿಯಲ್ಲಿ ಸರಿಯಾದ ಕೆಲಸ ಮಾಡಿದಾಗ ಅಲ್ಲಿ ಬರುವಂಥ ಸರ್ಕಾರ ನಮಗೆ ಮುಂದೆ ಬೇರೆ ಬದಲಾವಣೆಗಳನ್ನು ತರೋ ನಿಟ್ಟಿನಲ್ಲಿ ಅಂತ. ಲೋಕಸಭಾ ಚುನಾವಣೆಯ ಸಿದ್ಧತೆಗಳ ಬಗ್ಗೆ ಹೇಳಿ ಸರ್. ಹಿಂದಿನ ಎಲೆಕ್ಷನಲ್ಲಿ ಯಾವ ಡೇಟ್ ಇತ್ತು, ಆ ಡೇಟಿಂದ ಹಿಂದೆ 6 ತಿಂಗಳು ನಾವೊಂದು ಪ್ಲಾನ್ ಮಾಡ್ತೀವಿ. ಆ ಪ್ಲಾನ್ ಪ್ರಕಾರ ಪ್ರತಿ ವಾರ ಏನು ಕೆಲಸ ಮಾಡಬೇಕು ಅಂತ ಮಾಡಿಕೊಡ್ತಾ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಆ್ಯಸ್ ಆನ್ ಟುಡೇ ನಾವು ಪೂರ್ತಿ ರೆಡಿ ಇದ್ದೀವಿ. ಸೊ ಇದು ನಮ್ಮ ಸಿದ್ಧತೆಗಳ ಬಗ್ಗೆ ಏನಿದೆ, ಒಂದು ನಮ್ಮಲ್ಲಿ ಮತದಾರ ಪಟ್ಟಿ ರೆಡಿ ಆಗಬೇಕು. ಸೊ ನಾವು ತಮಗೆ ಗೊತ್ತಿದೆ, ನಾವು ಜನವರಿ 22ನೇ ತಾರೀಕಲ್ಲಿ ನಾವು ಅಂತಿಮ ಮತದಾನ ಪ್ರಕಟಣೆ ಮಾಡಿದ್ದೀವಿ. ಈಗ ಕಂಟಿನ್ಯೂಸ್ ಅಪ್ಡೇಷನ್ ನಡೀತಾ ಇದೆ. ಈಗ ಸಪೋಸ್ ಇನ್ನೂ ಯಾರು ಬಿಟ್ಟು ಹೋಗಿದ್ದಾರೆ, ಇನ್ನೂ ಅವರ ಹೆಸರನ್ನು ಸೇರಿಸ್ಬಿಡ್ಬೋದು. ಸೊ ಮತದಾರ ಪಟ್ಟಿ ಒಂದು ಆಯಿತು. ಮತ್ತು ಎರಡನೇದು, ಮತ ಚಲಾಯಿಸಲಿಕ್ಕೆ ನಮ್ಮ ಹತ್ರ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ರೆಡಿ ಇರಬೇಕು. ಅದು ಕೂಡ ನಾವು ಆಗಸ್ಟ್ ಸೆಪ್ಟೆಂಬರಲ್ಲಿ ನಾವು ಎಲ್ಲ ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡಿ ಎಲ್ಲ ಮುಗಿಸಿದ್ದೀವಿ. ನಮ್ಮೆಲ್ಲ EVM ಕೂಡ ರೆಡಿ ಇದೆ ಅಲ್ಲಿಗೆ. ಸೊ ಮೂರನೇದು ಭಾಳ ಮುಖ್ಯ ಏನಿದೆ, ನಮ್ಮ
ನಮ್ಮ ಚುನಾವಣಾ ಸಿಬ್ಬಂದಿಗಳೇನಿದೆ, ಚುನಾವಣಾ ತಂತ್ರ ಏನಿದೆ, ಅವರಿಗೆ ಟ್ರೈನಿಂಗ್ ಕೊಡಬೇಕು ಆ್ಯಕ್ಚುಲಿ. ಸೊ ಡಿ ಸಿಯಿಂದ ಹಿಡಿದು ಕೆಳಗಡೆ ತನಕ ಯಾರಿದ್ದಾರೆ ಎಲ್ಲರೂ ಅವರಿಗೆ ಟ್ರೈನಿಂಗ್ ಮಾಡಬೇಕು ಆ್ಯಕ್ಚುಲಿ. ಆ ಟ್ರೈನಿಂಗ್ ಕೂಡ ನಾವು ಎಲ್ಲರಿಗೆ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಡಿ ಸಿ ಆಗಲಿ, ಎಸ್ ಪಿ ಆಗಲಿ, ಅವ್ರ ಕೆಳಗಡೆ ಮಟ್ಟದ ಯಾರು ಅಧಿಕಾರಿ ಇದ್ದಾರೆ, ನಮ್ಮ ಆದರ್ಶ ಆಚಾರ ಸಂಹಿತೆ ಯಾರು ನೋಡ್ತಾರೆ, ಬೇರೆ ಬೇರೆ ಕೆಲಸ ಯಾರು ಮಾಡ್ತಾರೆ, ಸೊ ಎಲ್ಲರಿಗೆ ಟ್ರೈನಿಂಗ್ ಕೂಡ ಈಗ ಮುಗಿಸಿದ್ದೀವಿ ಅಂತೀವಿ. ಸೊ ಈ 3 ಆಯಾಮ ನೋಡಿದರೆ ಈಗ ನಾವು ಪೂರ್ತಿ ರೆಡಿ ಬಂದಿದ್ದೀವಿ ಈಗ. ಸೊ ಅದೇ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇಟ್ಸ್ ಲೈಕ್ ನಾವು ಯುದ್ಧಗಳಲ್ಲಿ ಇದು ಮಿಲಿಟ್ರಿ ಹೇಗೆ ಕೆಲಸ ಮಾಡ್ತಾರೆ ಅದೇ ಪ್ರಕಾರ ನಾವು ಕೂಡ ಕೆಲಸ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ಪ್ಲಾನ್ ಪ್ರಕಾರ ನಾವು ಎಲ್ಲ ಜೈಲುಗಳಲ್ಲಿ ಫುಲ್ ಟೀಮ್ ಇರ್ತಾರೆ, ಡಿ ಸಿ ನೇತೃತ್ವದಲ್ಲಿ ಅವರೆಲ್ಲ ಕೆಲಸ ಮಾಡ್ತಾರೆ. ನಾವು ಅದನ್ನು ಸೂಪರ್ವೈಸ್ ಮಾಡ್ತೀವಿ. ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯ ಸಹಾಯ ಜೊತೆಗೆ ನಾವು ಫ್ರೀ ಆ್ಯಂಡ್ ಫೇರ್ ಆ್ಯಂಡ್ ಪೀಸ್ಫುಲ್ ಎಲೆಕ್ಷನ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಆ್ಯಕ್ಚುಲಿ. ಈಗ ಮತದಾರರ ಹಿತದೃಷ್ಟಿಯಿಂದ ಕೇಳೋದಾದರೆ ಬಹಳಷ್ಟು ಜನರಲ್ಲಿ ಅಂದರೆ ಸರಿಯಾದ ಮಾಹಿತಿಯ ಕೊರತೆ ಇರೋದ್ರಿಂದ ಎಷ್ಟೋ ಜನ ಮತದಾನದಿಂದ ವಂಚಿತರಾಗ್ತಾ ಇರ್ತಾರೆ. ಹೀಗಾಗಿ ಅಂದರೆ ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿ ಇದೆ ಅನ್ನೋದು ಖಾತ್ರಿ ಪಡಿಸ್ಕೊಳ್ಳೋಕೆ ಏನೆಲ್ಲ ಮಾರ್ಗಗಳಿದೆ ಅಂತ ಹೇಳ್ತಾರೆ. ಜೊತೆಗೆ ಇನ್ನು ಮುಂದೆ ಹೊಸದಾಗಿ ಈ ಸಲ ಫಸ್ಟ್ ಟೈಮ್ ವೋಟ್ ಮಾಡಬೇಕು ಅಂತ ಇರೋರಿಗೆ ಎಲ್ಲಿವರೆಗೂ ಇನ್ನೂ ಟೈಮ್ ಇದೆ ಅಂತ ಹೇಳ್ತೀರಿ ಸರ್? ಹೇಗೆ ಮಾಡಬೇಕು, ಇದು ಒಂದು ಪ್ರಾಸೆಸನ್ನು ಹೇಳಿ ಸರ್. ಇವತ್ತು ನೋಡಿದರೆ ನಮ್ಮ ಕರ್ನಾಟಕದ ಮತದಾರ ಪಟ್ಟಿಯಲ್ಲಿ ಸುಮಾರು 5,41,00,000 ವೋಟರ್ ಇದ್ದಾರೆ ಇವತ್ತು. ಮತ್ತು ತಾವು ಮಹಿಳೆ ಮತ್ತು ಪುರುಷ ಮತದಾರ ಅನುಪಾತ ನೋಡಿದರೆ 1,000 ಪುರುಷ ಮತದಾರರ ಮೇಲೆ ಸುಮಾರು 998 ಮಹಿಳೆಯರಿದ್ದಾರೆ. ಸೊ ಪುರುಷ ಮತ್ತು ಮಹಿಳೆ ಮತದಾರರಲ್ಲಿ ಡಿಫ್ರೆನ್ಸ್ ಐ ಥಿಂಕ್ ಅರೌಂಡ್ 50,000 ಅಷ್ಟೇ ಇದೆ ಅಷ್ಟೇ. ಮತ್ತು ಈಗ ನಾವು ನಮ್ಮ ಮತದಾರ ಪಟ್ಟಿಯನ್ನು ವಿಶ್ಲೇಷಣೆ ಮಾಡ್ತೀವಿ. ಯಾವ ಸೆಕ್ಷನ್ ಆಫ್ ದ ಸೊಸೈಟಿ ಅವರು ಜೆಂಡರ್ ಮೇಲೆ ಆಗಲಿ, ಮತ್ತು ಲೈಕ್ ಟ್ರೈಬಲ್ ಗ್ರೂಪ್ ಆಗಲಿ, ಮಹಿಳೆಯರು ಆಗಲಿ, ವಂಚಿತ ವರ್ಗದವರು ಆಗಲಿ, ಬೇರೆ ಬೇರೆ ಯಾವುದು ವರ್ಗದವರು ಎಲ್ಲ ನಾವು ವಿಶ್ಲೇಷಣೆ ಮಾಡ್ತೀವಿ, ಯಾರು ಬಿಟ್ಟು ಹೋಗಿದ್ದಾರೆ ಅಂತ. ಸೊ ಈ ವಿಶ್ಲೇಷಣೆ ಪ್ರಕಾರ ನಾವು ಆಲ್ಮೋಸ್ಟ್ ಎಲ್ಲರಿಗೆ ಕವರ್ ಮಾಡಿದ್ದೀವಿ. ನಮ್ಮ ಪ್ರಕಾರ ಯಾರು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಅರ್ಹ ಮತದಾರರು ಈಗ ನಮ್ಮ ಪಟ್ಟಲ್ಲಿ ನಾವು ಸೇರಿಸಿದ್ದೀವಿ. ಸಪೋಸ್ ಇನ್ನೂ ಯಾರು ಅವ್ರ ಹೆಸರು ಇಲ್ಲ ಅಂದರೆ ಫಸ್ಟು ಅವ್ರ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಆ್ಯಪ್ ಇದೆ, ವೋಟರ್ ಹೆಲ್ಪ್ಲೈನ್ ಆ್ಯಪ್. ಅಲ್ಲಿ ನೀವು ನಿಮ್ಮ ಇಲೆಕ್ಷನ್ ID ನಂಬರ್ ಹಾಕಿದರೆ ನಮ್ಮ ಹೆಸರು ಇದೆಯಲ್ಲ ಅಂತ ತಕ್ಷಣ ತೋರಿಸ್ತಾರೆ ನಮಗೆ. ಸೊ ಬೈ ಚಾನ್ಸ್ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಫಾರ್ಮ್ 6 ಅದೇ ಅಪ್ಲಿಕೇಶನಲ್ಲಿ ಫಾರ್ಮ್ 6 ನೀವು ಭರ್ತಿ ಮಾಡಿದರೆ ನಮ್ಮ ಹೆಸರು ನಾವು ಸೇರ್ಪಡೆ ಮಾಡ್ತೀವಿ ನಮಗೆ. ಸೊ ಬೈ ಚಾನ್ಸ್ ಸಪೋಸ್ ನಿಮ್ಮದು ನೀವು ಒಂದು ಮನೆ ಬಿಟ್ಟು ಬೇರೆ ಮನೆಗೆ ನೀವು ಶಿಫ್ಟ್ ಆಗಿದ್ದೀರಾ, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಂದ ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಮನೆ ಶಿಫ್ಟ್ ಮಾಡಿದ್ದೀರಾ. ಸೊ ಅದೇ ಆ್ಯಪಲ್ಲಿ ನೀವು ಕೂಡ ಫಾರ್ಮ್ 8 ಭರ್ತಿ ಮಾಡಿದರೆ ನಿಮ್ಮ ಹೆಸರನ್ನು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಂದ ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆರ್ ಅದರ್ವೈಸ್ ಸೇಮ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಂದು ಅಡ್ರೆಸ್ಗಿಂದ ಬೇರೆ ಅಡ್ರೆಸ್ಗೆ ವರ್ಗಾವಣೆ ಮಾಡಲಿಕ್ಕಾಗತ್ತೆ. ಸೊ ಹೊಸ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಫಾರ್ಮ್ 6 ಮತ್ತು ವರ್ಗಾವಣೆ ಮಾಡಬೇಕಾದ್ರೆ ಮತ್ತೆ ಬೇರೆ ಯಾವುದು ತಿದ್ದುಪಡಿ ಇದ್ದರೆ, ನಿಮ್ಮ ಹೆಸರನ್ನು ಸರಿ ಇಲ್ಲ, ವರ್ತನೆ ಸರಿ ಇಲ್ಲ, ಬೇರೆ ಯಾವುದು ಮಿಸ್ಟೇಕ್ ಇದ್ದರೆ, ಫೋಟೋ ಇಲ್ಲ, ಸಮಥಿಂಗ್ ಯಾವುದು ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಫಾರ್ಮ್ 8 ಮುಖಾಂತರ ಅದನ್ನು ಸರಿಪಡಿಸ್ಬೋದು. ಸಪೋಸ್ ಈಗ ನೀವು 31st ಮಾರ್ಚ್ ಒಳಗಡೆ ನೀವು 18 ವರ್ಷ ಆಗ್ತೀರಾ ಅಂದರೆ ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಭರ್ತಿ ಮಾಡ್ಬೋದು. ಸಪೋಸ್ ನೀವು 29th ಮಾರ್ಚ್ಗೆ ಸಪೋಸ್ ನೀವು 18 ವರ್ಷ ಆಗ್ತೀರಾ, 18 ವರ್ಷ ಆಗ್ತೀರಾ, ಸೊ ಈಗಲೇ ಕೂಡ ಅಡ್ವಾನ್ಸ್ ಆಗಿ ನೀವು ಫಾರ್ಮ್ 6 ನೀವು ಭರ್ತಿ ಮಾಡ್ಬೋದು. ಸೊ ಆ್ಯಸ್ ಆ್ಯಂಡ್ ವೆನ್ ನೀವು 18 ವರ್ಷ ಆಗ್ತೀರಾ ನಾವು ಫಾರ್ಮ್ ಡಿಸ್ಪೋಸ್ ಮಾಡಿ ನಿಮಗೆ ನಿಮ್ಮ ಎಲೆಕ್ಷನ್ ID ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ತೀವಿ ಅವನಿಗೆ. ಸೊ 31st ಮಾರ್ಚ್ ತನಕ ಯಾರ್ಯಾರಿಗೆ 18 ವರ್ಷ ಆಗ್ತಾರೋ ಅವರೆಲ್ಲ ಎಲ್ಲರಿಗೆ ಹೇಳ್ತೀವಿ ನೀವು ನಿಮ್ಮ ಹೆಸರನ್ನು ಸೇರಿಸ್ಕೊಳ್ಳಿ. ಬಿಕಾಸ್ ಅದರ್ವೈಸ್ ನಿಮಗೆ ನೆಕ್ಸ್ಟ್ 5 ವರ್ಷ ಈ ಅವಕಾಶ ಸಿಗಲ್ಲ ನನಗೆ. ಸೊ ಇದು ನೀವು ಒಳ್ಳೆ ಸುವರ್ಣಾವಸರ ಇದೆ. ಈಗ 31st ಮಾರ್ಚ್ ಒಳಗಡೆ ಯಾರು 18 ವರ್ಷ ಆಗ್ತಾರೋ ಅವರು ಕೂಡ ಅಡ್ವಾನ್ಸ್ ಆಗಿ ಅಂದರೆ ಇವತ್ತೇ ಫಾರ್ಮ್ 6 ಭರ್ತಿ ಮಾಡ್ಬೋದು ಆ್ಯಕ್ಚುಲಿ. ಸೊ ಯಾವಾಗಲೂ ಅವರು 18 ವರ್ಷ ಆಗ್ತಾರೆ ನಾವು ಫಾರ್ಮ್ನ ಡಿಸ್ಪೋಸ್ ಮಾಡಿ ಅವ್ರ ಹೆಸರನ್ನು ಸೇರ್ಪಡೆ ಮಾಡ್ತೀವಿ. ಸೊ ತಮ್ಮ ಮುಖಾಂತರ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಸ್ಪೆಷಲಿ ಎಲ್ಲ ನಮ್ಮ ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೂ ಆರ್ ಬಿಕಮಿಂಗ್ 18 ಬಿಫೋರ್ 31st ಮಾರ್ಚ್ ದಯಮಾಡಿ ಇವತ್ತೇ ಅಡ್ವಾನ್ಸ್ ಆಗಿ ನಿಮ್ಮ ಫಾರ್ಮ್ 6 ಭರ್ತಿ ಮಾಡಿ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯ ಮತನ ನೀವು ಚಲಾಯಿಸ್ಬೋದು ಅಂತ. ಸೊ ಇನ್ನೊಂದು ಸರಿ ತಮ್ಮ ಮುಖಾಂತರ ಅವ್ರಿಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಡೋಂಟ್ ಮಿಸ್ ದಿಸ್ ಚಾನ್ಸ್. ಎಸ್ ಸರ್, ಖಂಡಿತ ಹೌದು ಸರ್. ಆಮೇಲೆ ಎಲ್ಲರಿಗೂ ಅವಕಾಶಗಳು ಬೇಕು ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಸರ್ ಈಗ ತೃತೀಯ ಲಿಂಗಿಗಳು ಎಲ್ಲದರಲ್ಲೂ ಎಲ್ಲ ರೀತಿಯ ಅವಕಾಶಗಳು ಬೇಕು ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಕೂಡ ಅದಕ್ಕೆ ನಿಗದಿತವಾದಂಥ ಒಂದಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಈಗ ಅವರುಗಳು ಮತದಾನ ಮಾಡ್ಬೋದಾ ಸರ್? ಈಗ ನಾವು ತಮಗೆ ಹೇಳಿದ್ದೆ ಜಸ್ಟ್ ನಾವು ನಮ್ಮ ಮತದಾರ ಪಟ್ಟಿನ ವಿಶ್ಲೇಷಣೆ ಮಾಡ್ತೀವಿ. ನಮ್ಮ ಮತದಾರ ಪಟ್ಟಿಯಲ್ಲಿ ಎಲ್ಲ
ಸಮಾಜದ ಎಲ್ಲ ವರ್ಗಗಳು ಅವ್ರ ಹೆಸರು ಇದೆಯಾ ಅಂತ. ಅದೇ ಪ್ರಕಾರ ನಾವು ಟ್ರಾನ್ಸ್ಜೆಂಡರ್ಸ್ ಮತದಾರ ಯಾರಿದ್ದಾರೆ ಅವರು ಕೂಡ ನಾವು ಚೆಕ್ ಮಾಡ್ತೀವಿ. ಸೊ ನಾವು ನಮ್ಮ ಇಲಾಖೆ, ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇಲಾಖೆ ಅವರು ನೋಡ್ತಾರೆ, ಅವರ ವೆಲ್ಫೇರ್ ಅವರು ಇಲಾಖೆ ನೋಡ್ತಾರೆ. ಸೊ ಅವರಿಂದ ಪಟ್ಟಿ ತೊಗೋತೀವಿ. ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟ ಎಷ್ಟು ಟ್ರಾನ್ಸ್ಜೆಂಡರ್ ಇದ್ದಾರೆ ಅವ್ರ ಪಟ್ಟಿ ಪ್ರಕಾರ ಎಲ್ಲ ಟ್ರಾನ್ಸ್ಜೆಂಡರ್ಸ್ಗೆ ನಮ್ಮ ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದೀವಿ. ಮತ್ತು ಅವರಿಗೆ ಒಂದು ಚಾಯ್ಸ್ ಇದೆ, ಅವರು ಮತದಾರ ಪಟ್ಟಿಯಲ್ಲಿ ಟ್ರಾನ್ಸ್ಜೆಂಡರ್ ಆಗಿ ಅವ್ರ ಹೆಸರನ್ನು ಸೇರ್ಪಡೆ ಮಾಡ್ಬೋದು, ಅದರ್ವೈಸ್ ಮೇಲ್ ಆರ್ ಫಿಮೇಲ್ ಆಗಿ ಕೂಡ ಅವ್ರ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಅದು ಅವರಿಗೆ ಚಾಯ್ಸ್ ಇರುತ್ತೆ. ಆ್ಯಸ್ ಪರ್ ದ ಲಾ ಇಟ್ ಇಸ್ ದೇರ್ ಚಾಯ್ಸು. ಅವರು ಮೇಲ್ ಆಗಲಿ ಫಿಮೇಲ್ ಆಗಲಿ ಆರ್ ಇಫ್ ದೇ ವಾಂಟ್ ಟ್ರಾನ್ಸ್ಜೆಂಡರ್ ಆಗಿ ಕೂಡ ಅವ್ರ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಸೊ ನಾವು ಎಲ್ಲ ಟ್ರಾನ್ಸ್ಜೆಂಡರ್ಸ್ಗೆ, ಸೆಕ್ಸ್ ವರ್ಕರ್ಸ್ಗೆ, ಟ್ರೈಬಲ್ ಗ್ರೂಪ್ಸ್ಗೆ, 18 ಇಯರ್ಸ್ ಯಾರಿದ್ದಾರೆ ಅವರಿಗೆ, ಮತ್ತು ಈಚ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕಲ್ಲಿ ಎಲ್ಲರೂ ನಮ್ಮ ಮತದಾರ ಪಟ್ಟಿಲಿದ್ದಾರೆ ಅಂತ ನಾವು ನಮ್ಮ ವಿಶ್ಲೇಷಣೆ ಪ್ರಕಾರ ನಾವು ಎಲ್ಲರಿಗೆ ಸೇರ್ಪಡೆ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಆಲ್ಸೋ. ಸರಿ, ನಾವು ಕಳೆದ ಬಾರಿಯ ಚುನಾವಣೆಗಳನ್ನು ನೋಡಿದಾಗ ಮಹಿಳೆಯರಿಗಾಗಿ ಪಿಂಕ್ ಬೂತ್ ಆಗಿರ್ಬೋದು, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಅಂಚೆ ಮತಪತ್ರಗಳ ಮೂಲಕ ಚುನಾವಣೆ ಅಂದರೆ ಮತದಾನ ಮಾಡುವಂಥದ್ದು, ಈ ಎಲ್ಲ ಸೌಲಭ್ಯಗಳು ಮುಂದುವರಿಯುತ್ತಾ, ಜೊತೆಗೆ ಈ ಸಲ ಏನಾದರೂ ಹೊಸದಾಗಿ ಏನಾದರೂ ಇಂಟ್ರೊಡ್ಯೂಸ್ ಆಗ್ತಾ ಇದೆಯಾ? ಚುನಾವಣಾ ಆಯೋಗ ನಮ್ಮ ಹಿರಿಯ ಮತದಾರರಿಗೆ ಮನೆಯಿಂದ ವೋಟ್ ಮಾಡಲಿಕ್ಕೆ ಒಂದು ಸವಲತ್ತು ಕೊಟ್ಟಿದ್ದಾರೆ. ಸೊ ಕಳೆದ ಬಾರಿ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಆ ಸವಲತ್ತು 80 ಇಯರ್ಸ್ ಮತ್ತು ಅವ್ರ ಮೇಲ್ಪಟ್ಟವರಿಗೆ ಇತ್ತು. ಈಗ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ 85 ಇಯರ್ಸನ್ನು ಮಾಡಿದ್ದಾರೆ. ಸೊ ಯಾರು ನಮ್ಮ ಮತದಾರರು 85 ಅವ್ರ ಮೇಲೆ ಇದ್ದಾರೆ ಅವರಿಗೆ ಮನೆಯಿಂದ ವೋಟ್ ಮಾಡಲಿಕ್ಕೆ ಸವಲತ್ತು ಇರುತ್ತೆ ಆ್ಯಕ್ಚುಲಿ. ಸೊ ನಾವು ಎಲೆಕ್ಷನ್ ಡಿಕ್ಲೇರ್ ಆದ ಕೂಡಲೇ ನಾವು ಮನೆಗೆ ಹೋಗ್ತೀವಿ, ನಾವು BLO ಅವರು ಮನೆಗೆ ಹೋಗ್ತಾರೆ, ಒಂದು ಫಾರ್ಮ್ ಕೊಡ್ತೀವಿ, ಫಾರ್ಮ್ 12D ಅಂತ. 12D ಅಂದರೆ ನಿಮ್ಮ ಆಪ್ಷನ್ ಕೇಳ್ತೀವಿ, ನೀವು ಮನೆಯಿಂದ ವೋಟ್ ಮಾಡ್ತೀರಾ ಆರ್ ನಮ್ಮ ಪೋಲಿಂಗ್ ಸ್ಟೇಷನ್ಗೆ ಬರ್ತೀರಾ ಅಂತ. ಯಾರು ಮನೆಯಿಂದ ವೋಟ್ ಮಾಡಲಿಕ್ಕೆ ಆಪ್ಟ್ ಮಾಡ್ತಾರೆ ಅವರಿಗೆ ಮತ್ತೆ ಪೋಲಿಂಗ್ ಸ್ಟೇಷನಿಂದ ವೋಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ ನನಗೆ. ಸೊ ಒನ್ಸ್ ನೀವು ಆಪ್ಷನ್ ಕೊಟ್ಟಿದ ಮೇಲೆ ಅದು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಮನೆಯಿಂದ ವೋಟ್ ಮಾಡ್ತೀವಿ, ನೀವು ಆಪ್ಟ್ ಮಾಡಿದ ಕೂಡಲೇ ಆ ದಿವಸ ವೋಟಿಂಗ್ ದಿವಸ ನಾವು ಅಲ್ಲಿ ಹೋಗಿ ವೋಟ್ ಮಾಡ್ತೀವಿ ಅಂತ ಇರಲ್ಲ. ಸೊ ಅದಕ್ಕೆ ನಾವು ಮನೆಗೆ ಹೋಗ್ತೀವಿ, ಫಾರ್ಮ್ 12Dಯಲ್ಲಿ ಅವ್ರದ್ದು ಆಪ್ಷನ್ ತೊಗೋತೀವಿ, ನೀವು ಮನೆಯಿಂದ ವೋಟ್ ಮಾಡ್ತೀರಾ ಆರ್ ನೀವು ಅಲ್ಲಿ ಬರ್ತೀರಂತ. ಸೊ ಯೂಶಲಿ ನಾವೇನು ಸಜೆಸ್ಟ್ ಮಾಡ್ತೀವಿ, ಅನ್ಲೆಸ್ ನಿಮಗೆ ಓಡಾಡಲಿಕ್ಕೆ ಕಷ್ಟ ಇದೆ, ನಿಮಗೆ ಹೋಗ್ಲಿಕ್ಕೆ ಆಗಲ್ಲ, ದೆನ್ ನೀವು ಮನೆಯಿಂದ ಆಪ್ಟ್ ಮಾಡಲಿ. ಅದರ್ವೈಸು ನೀವು ನಮ್ಮ ಪೋಲಿಂಗ್ ಸ್ಟೇಷನ್ ವೋಟ್ ಮಾಡಿದರೆ ಎಲ್ಲರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಅಷ್ಟು ಹಿರಿಯ ವಯಸ್ಸು ಇದ್ರೂ ಕೂಡ ಅವರು ಪೋಲಿಂಗ್ ಸ್ಟೇಷನ್ಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾರೆ ಆ್ಯಕ್ಚುಲಿ. ಸ್ಪೆಷಲಿ ನಮ್ಮ ಯೂತ್ ಅವರು ನೋಡ್ತಾರೆ. ನೋಡಿ, ಅವರು 90 ವರ್ಷ 100 ವರ್ಷ, ನಮ್ಮಲ್ಲಿ ಸುಮಾರು 17,000 ಮತದಾರರು 100 ವರ್ಷ ಮೇಲೆ ಇದ್ದಾರೆ ಆ್ಯಕ್ಚುಲಿ. ಮತ್ತು ಅವರು ಎಲ್ಲರೂ ಬರ್ತಾರೆ ಅಲ್ಲಿಗೆ. ಈಗ ತಾವು ನೋಡಿದರೆ ನಮ್ಮ ಚುನಾವಣೆಯಲ್ಲಿ ಸ್ಪೆಷಲಿ ನಮ್ಮ ಹಿರಿಯ ಮತದಾರರು ಯಾವಾಗಲೂ ಮಿಸ್ ಮಾಡಲ್ಲ ಅಲ್ಲಿಗೆ. ಅವರು ಏನೂ ಆಗಲಿ ಖಂಡಿತ ಅವರು ಅಲ್ಲಿ ಬಂದು ವೋಟ್ ಮಾಡ್ತಾರೆ. ಅದರ್ವೈಸ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಇದೆ, ನಾವು ವೆಹಿಕಲ್ ಕಳಿಸ್ತೀವಿ. ಅದರ್ವೈಸ್ ಅವರು ಬ್ಯಾಡ್ ರಿಡನ್ ಇದ್ದರೆ ದೆನ್ ನಾವು ಆ ಆಪ್ಷನ್ ಅವ್ರು ಆಪ್ಟ್ ಮಾಡ್ತಾರೆ. ಸೊ ನಾವು ಆಮೇಲೆ ನಮ್ಮ ಟೀಮ್ ಕಳಿಸ್ತೀವಿ, ಅವರು ಮನೆಯಿಂದ ವೋಟ್ ಮಾಡ್ತಾರೆ. ಅದೇ ಪ್ರಕಾರ ನಮ್ಮ ವಿಕಲಚೇತನ ಮತದಾರರು ಸುಮಾರು 6 ಲಕ್ಷ ಜನ ನಮ್ಮಲ್ಲಿ ಇದ್ದಾರೆ. ಸೊ ಅವರು ಕೂಡ ಇದೇ ಆಪ್ಷನನ್ನು ಚೂಸ್ ಮಾಡ್ಬೋದು ಆ್ಯಕ್ಚುಲಿ. ನಾವು ಮನೆಯಿಂದ ವೋಟ್ ಮಾಡ್ತೀವಿ, ನಮ್ಗೆ ಓಡಾಡ್ಲಿಕ್ಕೆ ಆಗಲ್ಲ. ಸೊ ಅವ್ರಿಗೆ ಕೂಡ ಅದೇ ಹೇಳ್ತೀವಿ, ನೀವು ಸಪೋಸ್ ನೀವು ಈ ಪೋಲಿಂಗ್ ಸ್ಟೇಷನ್ಗೆ ಬಂದರೆ ಒಳ್ಳೆಯದು ಆ್ಯಕ್ಚುಲಿ. ಸೊ ಎಲ್ಲರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಬಟ್ ಸಪೋಸ್ ಯಾವುದು ಕಷ್ಟ ಇದ್ದರೆ ನೀವು ಮನೆಯಿಂದ ವೋಟ್ ಮಾಡಲಿಕ್ಕೆ ಆಪ್ಟ್ ಮಾಡಿ, ಫಾರ್ಮ್ 12D ಕಳಿಸ್ತೀವಿ. ಸೊ ಅದು ಕೂಡ ಅವರು ಮನೆಯಿಂದ ವೋಟ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತು ಈಗ ನಾವು ಸ್ಪೆಷಲಿ ವುಮೆನ್ ವೋಟರ್ಸ್ಗೆ ಎಂಕರೇಜ್ ಮಾಡಲಿಕ್ಕೆ ನಮ್ಮ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಕನಿಷ್ಠ 5 ಪೋಲಿಂಗ್ ಸ್ಟೇಷನ್ ಪಿಂಕ್ ಬೂತ್ ಅವ್ರ ಸಖಿ ಬೂತ್ ಮಾಡ್ತೀವಿ. ಅಲ್ಲೇನಿದೆ, ಎಲ್ಲ ನಮ್ಮ ಸಿಬ್ಬಂದಿಗಳು ಚುನಾವಣೆ ಯಾರು ಮಾಡ್ತಾರೆ ಅಲ್ಲಿಗೆ ಆ ಸಿಬ್ಬಂದಿಗಳು ಎಲ್ಲರೂ ಮಹಿಳೆಯರು ಇರ್ತಾರೆ ಅಲ್ಲಿಗೆ. ಅದೇ ಪ್ರಕಾರ ಒಂದು ಬೂತ್ ನಾವು ಮಾಡ್ತೀವಿ ವೇರ್ ಈಗ ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿಗಳು ನಮ್ಮ ವಿಕಲಚೇತನರು ಸಿಬ್ಬಂದಿಗಳು ಇರ್ತಾರೆ ಅಲ್ಲಿಗೆ. ಮತ್ತು ಈಗ 1 ಪೋಲಿಂಗ್ ಸ್ಟೇಷನ್ ಪ್ರತಿ ವಿಧಾನಸಭೆಯಲ್ಲಿ ಈಗ ಆ ಪೋಲಿಂಗ್ ಸ್ಟೇಷನಲ್ಲಿ ಎಲ್ಲ ಸಿಬ್ಬಂದಿಗಳು ಯುವ ಸಿಬ್ಬಂದಿಗಳು ಇರ್ತಾರೆ ಅಲ್ಲಿಗೆ, ಯಂಗ್ ಮೆಂಬರ್ಸ್ ಆಫ್ ದ ನಮ್ಮ ಇದರಲ್ಲಿ ಅಲ್ಲಿ. ಸೊ ಇದು ನಾವು ಸ್ಪೆಷಲಿ ಎಂಕರೇಜ್ ಮಾಡಲಿಕ್ಕೆ ನಮ್ಮ ಮಹಿಳೆ ಸಿಬ್ಬಂದಿಗೆ ಎಲ್ಲ ಸೌಲಭ್ಯತೆಗಳು ಇದೆ ಅಂತ. ಬಿಕಾಸ್ ತಾವು ನೋಡಿದರೆ ಆಲ್ಮೋಸ್ಟ್ 40 to 50% ನಮ್ಮ ಸಿಬ್ಬಂದಿಗಳು ಮಹಿಳೆಯರು ಇರ್ತಾರೆ ಅಲ್ಲಿಗೆ. ಸೊ ಅವರಿಗೆ ಪೋಲಿಂಗ್ ಸ್ಟೇಷನಲ್ಲಿ ಎಲ್ಲ ಸೌಲಭ್ಯಗಳು ಇದೆಯಾ, ಸಪ್ರೇಟ್ ಟಾಯ್ಲೆಟ್ ಇದೆಯಾ, ಅವರಿಗೆ ಸೆಕ್ಯೂರಿಟಿ ಇದೆಯಾ, ಅವರಿಗೆ ಆಲ್ ದೋಸ್ ಥಿಂಗ್ ನೋಡಿ ಇದು ಸ್ವಲ್ಪ ಒಂದು ಅರಿವು ಬರುತ್ತೆ ಅಲ್ಲಿ ಎಲ್ಲರ ಮೇಲೆ. ಈಗ ನಾವು ನಮ್ಮ ಮಹಿಳೆ ಸಿಬ್ಬಂದಿಗಳಿಗೆ ಅಲ್ಲಿ ಕಳಿಸ್ತೀವಿ, ಬಟ್ ಅವರ ಯೋಗಕ್ಷೇಮ ನೋಡಲಿಕ್ಕೆ ನಾವು ನೋಡಿದ್ದೀರಾ ಅಂತ ಅಲ್ಲಿಗೆ.
ಅದಕ್ಕೆ ನಾವು ಪ್ರತ್ಯೇಕ ನಾವು ವೆಲ್ಫೇರ್ ಆಫೀಸರ್ ಕೂಡ ಮಾಡ್ತೀವಿ ನಮಗೆ. ಸೊ ಇದು ಸ್ಮಾಲ್ ಡೀಟೇಲ್ಸ್ ನಾವು ನೋಡ್ತೀವಿ. ಸೊ ಯಾರಾಗಲಿ, ಮಹಿಳೆಯರು ಆಗಲಿ, ನಮ್ಮ ವಿಕಲಚೇತನ ಸಿಬ್ಬಂದಿಗಳು ಆಗಲಿ, ಯೂತ್ ಆಗಲಿ, ಸೊ ಅವರಿಗೆ ಯಾವುದು ತೊಂದರೆ ಆಗಬಾರ್ದು ಚುನಾವಣಾ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಮತ್ತೆ ಆ ಸಂಬಂಧಪಟ್ಟ ಸೆಕ್ಷನ್ ಆಫ್ ದ ಸೊಸೈಟಿ ಮತದಾರ ಯಾರಿದ್ದಾರೆ ಅವರು ಕೂಡ ಇದನ್ನು ನೋಡಿ ಅವರು ಸ್ವಲ್ಪ ಅವರಿಗೆ ಎನ್ಕರೇಜ್ ಸಿಗುತ್ತೆ, ಅವರು ಬಂದು ವೋಟ್ ಮಾಡ್ತಾರೆ. ಸೊ ಈ 2 ಅಬ್ಜೆಕ್ಟಿವಿಂದ ನಾವು ಒಂದು ಸಖಿ ಬೂತ್ ಮಾಡ್ತೀವಿ ಮಹಿಳೆಯರಿಗೋಸ್ಕರ, ಮತ್ತು ಒಂದು ಬೂತ್ ನಾವು ವಿಕಲಚೇತನ ಸಿಬ್ಬಂದಿಗಳಿಂದ ಮಾಡ್ತೀವಿ, ಮತ್ತು ಒಂದು ಯಂಗ್ ಬೂತ್ ಒಂದು ಮಾಡ್ತೀವಿ. ಇದು ಪ್ರತಿ ವಿಧಾನಸಭೆಗಳಲ್ಲಿ ಮಾಡ್ತೀವಿ ಅಂತ. ಸರ್, ಅಂದರೆ ಇದನ್ನು ಹೊರತುಪಡಿಸಿದ್ರೆ ಈಗ ನೀವು ಆರೋಗ್ಯದ ದೃಷ್ಟಿಯಿಂದ ಹೇಳಿದ್ರಿ, ಅಥವಾ ಪ್ರತಿಯೊಬ್ಬರ ಸೆಕ್ಯೂರಿಟಿ ಪರ್ಪಸ್ಸು ಅದೆಲ್ಲ ಅಂತ ಹೇಳಿ, ಸೊ ಆ್ಯಂಬುಲೆನ್ಸಸ್ನ ಇನ್ಕ್ಲೂಡ್ ಮಾಡೋ ಥರ ಪ್ಲಾನ್ಸ್ ಇದೆಯಾ ಸರ್? ಈಗ ತಾವು ನೋಡಿದರೆ ನಮ್ಮ ಎಲೆಕ್ಷನ್ ಈಗ ಮಾರ್ಚ್ ಏಪ್ರಿಲಲ್ಲಿ ಆಗುತ್ತೆ ಅಲ್ಲಿಗೆ. ಸೊ ನಮ್ಮ ಉತ್ತರ ಕರ್ನಾಟಕ ಪಾಠದಲ್ಲಿ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಲ್ಲಿಗೆ. ಸೊ ಫಸ್ಟು ನಾವು ಅಲ್ಲಿ ಪೋಲಿಂಗ್ ಸ್ಟೇಷನಲ್ಲಿ ಒಂದು ತಂಡ ಇರುತ್ತೆ ನಮ್ಮದು, ನಿಯರ್ ಬೈ PSC ಇಂದ ನಾವು ನಮ್ಮ ನರ್ಸ್ ಆಗಲಿ ಆರ್ ANM ಆಗಲಿ ಒಂದು ಸಿಬ್ಬಂದಿಗಳು ಅಲ್ಲೇ ಇರ್ತಾರೆ. ಮತ್ತು ನಾವು ನಿಯರ್ PSC ಇಂದ ಟೈಅಪ್ ಮಾಡ್ತೀವಿ, ಮತ್ತು 5-6 ಪೋಲಿಂಗ್ ಸ್ಟೇಷನ್ ಮೇಲೆ ಒಂದು ಆ್ಯಂಬುಲೆನ್ಸ್ ರೆಡಿ ಇರಲಿ ಅಂತ. ಸಪೋಸ್ ಹೀಟ್ ಸ್ಟ್ರೋಕ್ ಆಯಿತು, ಬೇರೆ ಯಾವುದು ಪ್ರಾಬ್ಲಮ್ ಇದ್ದರೆ ತಕ್ಷಣ ಅವರು ತಂದು ಅವರಿಗೆ ನಿಯರ್ ಯಾವುದು ಹಾಸ್ಪಿಟಲ್ ಇದ್ದರೆ ಅಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಿ ಅವರಿಗೆ ಯೋಗಕ್ಷೇಮ ನೋಡಬೇಕು ಅಂತ. ಅದು ಕೂಡ ಈಗ ನಮ್ಮಲ್ಲಿ ಇದೆ. ಮತ್ತು ಸ್ಪೆಷಲಿ ಹೆಲ್ತ್ ಮತ್ತು ಸೆಕ್ಯೂರಿಟಿ ನಮ್ಮ ಸಿಬ್ಬಂದಿಗಳಿದೇನಿದೆ, ಬಿಕಾಸ್ ಅವರು ಅಲ್ಲೇ ಉಳ್ಕೊಳ್ಬೇಕು ಒಂದು ರಾತ್ರಿ. ಸೊ ಅವರ ಹೆಲ್ತ್ ಆಗಲಿ ಸೆಕ್ಯೂರಿಟಿ ಆಗಲಿ ಅದಕ್ಕೋಸ್ಕರ ಅವ್ರಿಗೇನು ತೊಂದರೆ ಆಗಬಾರ್ದು. ಸೊ ನಾವು ನಮ್ಮ ಹೆಲ್ತ್ ಸ್ಟಾಫ್ನಲ್ಲಿ ಇಡ್ತೀವಿ, ಮತ್ತು ಒಂದು ಆ್ಯಂಬುಲೆನ್ಸ್ 5-6 ಪೋಲಿಂಗ್ ಸ್ಟೇಷನ್ ಮೇಲೆ ಒಂದು ಆ್ಯಂಬುಲೆನ್ಸ್ ಕೂಡ ಹಾಕ್ತೀವಿ. ಸೊ ಈಗ ಯಾರಿಗೇನು ತೊಂದರೆ ಆಗಬಾರ್ದು. ಸರ್, ವಿಶೇಷವಾಗಿ ಇನ್ನೊಂದು ಅಂತ ಹೇಳಿದ್ರೆ, ಎಲ್ಲರೂ ಅಂದರೆ ವೋಟ್ ಮಾಡಲೇಬೇಕು ಅನ್ನುವಂಥದ್ದು ಅವ್ರಲ್ಲಿ ಮನಸ್ಥಿತಿ ಇರುತ್ತೆ. ಆದರೆ ಎಲ್ಲರೂ ತಮ್ಮ ಕೆಲಸಗಳಿಗೋಸ್ಕರ ಯಾವುದೇದೋ ಊರಿಂದ ಬಂದು ಇನ್ನೆಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಲೆಕ್ಷನ್ ಅನ್ನುವಂಥ ದಿನಾಂಕ ಬಂದಾಗ ನಾವು ಅಷ್ಟು ದೂರ ಮತ್ತು ವಾಪಸ್ ನಮ್ಮ ಊರಿಗೆ ಹೋಗಿ ಟ್ರಾವೆಲ್ ಮಾಡಿ ಮತ್ತು ಸಂಬಳ ಕಳ್ಕೊಂಡು ಈ ಥರದ್ದೆಲ್ಲ ಆಲೋಚನೆಯಲ್ಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ವೋಟ್ ಮಾಡೋದಿಲ್ಲ. ಸೊ ಆ ಥರ ಇಂಥವರಿಗೆ ಏನಾದರೂ ಸೌಲಭ್ಯಗಳಿದೆಯಾ ಸರ್? ಪೋಲ್ ಡೇ ನಾವು ಒಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡ್ತೀವಿ. ಸೊ ನೀವು ಸರ್ಕಾರಿ ಕೆಲಸದಲ್ಲಿ ಆಗಲಿ, ಪ್ರೈವೇಟಲ್ಲಿ ಆಗಲಿ, ಅರೆ ಸರ್ಕಾರಿಯಲ್ಲಿ ಆಗಲಿ ನಾವು ಒಂದು ಸಾರ್ವಜನಿಕ ಒಂದು ರಜಾ ಘೋಷಣೆ ಮಾಡ್ತೀವಿ. ಸೊ ನಿಮಗೊಂದು ಇದು ರಜೆ ಇರುತ್ತೆ. ಸೊ ನೀವು ಹೋಗಿ ಒಂದು ವೋಟ್ ಮಾಡಬೇಕು ಆ್ಯಕ್ಚುಲಿ. ಮತ್ತು ಸಪೋಸ್ ನೀವು ಊರಲ್ಲಿ ಇಲ್ಲ, ಸೊ ಯೂಶ್ವಲಿ ಏನಿದೆ, ನೀವು ಹೊರ ರಾಜ್ಯದಲ್ಲಿ ಇದ್ದರೆ ನಮ್ಮ ಹತ್ರ ಮಾಹಿತಿ ಇರುತ್ತೆ. ನಿಮ್ಮ ಫ್ಯಾಮಿಲಿ ಮುಖಾಂತರ ನಿಮಗೆ ಎಸ್ಪೆಷಲಿ ನಮ್ಮ ಈ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಪಾಟಲ್ಲಿ ಸುಮಾರು ಜನ ಮುಂಬೈ ಎಲ್ಲ ಹೋಗ್ತಾರೆ ಆ್ಯಕ್ಚುಲಿ. ಸೊ ನಾವು ಅವರ ಕುಟುಂಬಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನೀವು ಅವರಿಗೆ ಫೋನ್ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡಿ ನೀವು ಪೋಲ್ ದಿವಸ ಬನ್ನಿ ವೋಟ್ ಮಾಡಿ. ಇದು ಒಂದು ಅಧಿಕಾರ ಇದೆ, ಮತ್ತು ಈ ಅಧಿಕಾರ ತುಂಬ ಕಷ್ಟದಿಂದ ಬಂದಿದೆ ಆ್ಯಕ್ಚುಲಿ. ಸುಮಾರು 75 years ಬ್ಯಾಕ್ ಈ ಅಧಿಕಾರ ನಮ್ಮ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಸೊ ಇದು ಒಂದು ಕಷ್ಟಪಟ್ಟು ನಮ್ಮ ಅಧಿಕಾರ ಬಂದಿದೆ. ಸೊ ದಯಮಾಡಿ ಇದನ್ನು ಈ ಘನತೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಅಧಿಕಾರ ನೀವು ಚಲಾಯಿಸಿದಾಗ ನೀವು ಒಂದು ಸರ್ಕಾರನ ರಚನೆ ಮಾಡ್ತೀವಿ. ಸೊ ವಿದೌಟ್ ವಾರ್, ವಿದೌಟ್ ಎನಿ ವೈಲೆನ್ಸ್ ನಾವು ಒಂದು ಶಾಂತಿಯುತವಾಗಿ ಒಂದು ಹೊಸ ಸರ್ಕಾರನ ರಚನೆ ಮಾಡಲಿಕ್ಕೆ ನಾವು ನಮ್ಮ ಮತನ್ನು ಚಲಾಯಿಸ್ತಾ ಇದ್ದೀವಿ. ಈ ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ನೀವು ಖುದ್ದಾಗಿ ಹೋಗಿ ವೋಟ್ ಚಲಾಯಿಸ್ತೀವಿ ಅಂತ ನಾವು ಭಾವಿಸ್ತೀವಿ ಆ್ಯಕ್ಚುಲಿ. ಸೊ ಇದು ಒಂದು ಅಧಿಕಾರ ಇದೆ, ಬಟ್ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಜವಾಬ್ದಾರಿಯನ್ನು, ದೆನ್ ಇಟ್ ಬಿಕಮ್ ಎ ಡ್ಯೂಟಿ ಆಲ್ಸೋ. ಸೊ ಎವ್ರಿ ಸಿಟಿಸನ್ ಶುಡ್ ಫೀಲ್ ದ್ಯಾಟ್ ಇದು ಅವ್ರದ್ದು ಕರ್ತವ್ಯ ಕೂಡ ಇದೆ, ನಾವು ಚುನಾವಣಾ ದಿವಸ ಅಲ್ಲಿ ಹೋಗಿ ವೋಟ್ ಚಲಾಯಿಸಬೇಕು ಅಂತ. ಸೊ ಅದೇ ಪ್ರಕಾರ ನಮ್ಮ ಕರ್ನಾಟಕ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಇದೆ. ನಮ್ಮಲ್ಲಿ ಎಲ್ಲ ಪ್ರಜೆಗಳು ಅವರಿಗೆಲ್ಲ ಈ ಅರಿವು ಇದೆ ಅಂತ ತಾವು ಹೇಳಿದ್ದೀರಾ ಆಲ್ರೆಡಿ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಲ್ಮೋಸ್ಟ್ 73% ಇಲ್ಲಿ ವೋಟಿಂಗ್ ಆಯಿತು. ಸೊ ಅದಕ್ಕಿಂತ ಜಾಸ್ತಿ ವೋಟ್ ಪರ್ಸೆಂಟ್ ಈಗ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಬರುತ್ತೆ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ಸೊ ಮತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಒಂದು ಒಳ್ಳೆ ಹೆಸರು ತಗೋತಾರೆ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ಸೊ ನಿಮ್ಮ ಮುಖಾಂತರ ಎಲ್ಲ ನಮ್ಮ ಕರ್ನಾಟಕದ ಪ್ರಜೆಗಳಿಗೆ ನಾವು ಕೂಡ ವಿನಂತಿ ಮಾಡ್ತೀವಿ, ಅಪೀಲ್ ಮಾಡ್ತೀವಿ, ದಯಮಾಡಿ ನಾವು ಚುನಾವಣಾ ದಿವಸ ತಾವು ಎಲ್ಲ ಕೆಲಸ ಬಿಟ್ಟು ತಾವು ಸರ್ಕಾರ ರಚನೆ ಮಾಡಲಿಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ. ಸರ್, ಇವಾಗ ನಾವು ಒಂದು ATM ಕಾರ್ಡು ಅದರ ಮೇನ್ ಬ್ರಾಂಚ್ ಒಂದು ಕಡೆ ಇದ್ದರೆ ನಾವು ಥ್ರೂಔಟ್ ಇಂಡಿಯಾನೋ, ಥ್ರೂಔಟ್ ವರ್ಲ್ಡು, ಥ್ರೂಔಟ್ ಕರ್ನಾಟಕನೋ ಹೋಗಿ ಸ್ವೈಪ್ ಮಾಡ್ತೀವಿ. ಬಟ್ ಆ ರೀತಿ ನಾವು ಇದ್ದಲ್ಲಿಂದನೇ ವೋಟ್ ಮಾಡೋ ಅವಕಾಶಗಳನ್ನು ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ? ನೀವು ಎಲ್ಲಿ ವೋಟರ್ ಇದ್ದೀರಾ, ನಿಮ್ಮ ಹೆಸರು ಎಲ್ಲಿದೆ. ಈಗ ನಾವೇನಿದೆ
ನಮ್ಮ ಮತದಾರ ಪಟ್ಟಿಯನ್ನು ವಿಧಾನಸಭಾ ಕ್ಷೇತ್ರವಾರು ಮಾಡ್ತೀವಿ ಮತ್ತು ಅದನ್ನು ಪಾರ್ಟ್ ಅಂದರೆ ಬೂತ್ ವೈಸ್ ಇದನ್ನು ವಿಂಗಡಣೆ ಮಾಡಿದ್ದೀವಿ. ಸೊ ನಿಮ್ಮ ಹೆಸರು ಒಂದು ಪಾರ್ಟಲ್ಲಿ ಇರುತ್ತೆ, ಇಲ್ಲ ಪಾರ್ಟ್ ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಮಗೆ. ಸೊ ಯಾವ ಪಾರ್ಟಲ್ಲಿ ನಿಮ್ಮ ಹೆಸರು ಇದೆ ನೀವು ಅಲ್ಲೇ ವೋಟ್ ಮಾಡಲಿಕ್ಕೆ ನಿಮ್ಮ ಅಧಿಕಾರ ಇರುತ್ತೆ. ಸೊ ಈಗ ಆ್ಯಸ್ ಅನ್ ನಾವು ನಿಮ್ಮ ಹೆಸರು ಎಲ್ಲಿ ಇದೆ ಮತ್ತು ನೀವು ಬೇರೆ ಕಡೆ ಇದ್ದೀರಾ ಅಲ್ಲಿಂದ ನೀವು ವೋಟ್ ಚಲಾಯಿಸ್ಬೋದು ಅಂತ ಅದನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಈ ವಿಷಯವನ್ನು ಚುನಾವಣಾ ಆಯೋಗ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜನೈತಿಕ ಪಕ್ಷಗಳ ಜೊತೆ ಅವರು ಕೂಡ ಮಾತುಕತೆ ನಡೀತಾ ಇದೆ. ಸೊ ಅದರ ಏನಾಗುತ್ತೆ ಇದು ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮೇಲೆ ತೀರ್ಮಾನ ತಗೋತಾರೆ. ಬಟ್ ಆಸ್ ಆನ್ ನಾವು ನಿಮ್ಮ ಹೆಸರು ಎಲ್ಲಿ ಇದೆ ಅಲ್ಲೇ ವೋಟ್ ಚಲಾಯಿಸಬೇಕು ಅಂತ ಇದೆ. ಬಿಕಾಸ್ ಟೆಕ್ನಾಲಜಿ ಎಷ್ಟು ದೊಡ್ಡದಾಗಿ ಮುಂದುವರೆದಿರೋದ್ರಿಂದ ಇಂಥದ್ದೊಂದು ಗೊಂದಲಗಳಿದೆ ಸರ್, ಅದಕ್ಕೆ ಡಿಸ್ಕಷನ್ ನಡೀತಾ ಇದೆ. ಸೊ ಎಲ್ಲ ರಾಜ್ಯ ಪಕ್ಷಗಳು ಎಲ್ಲರೂ ಸಹಮತಿ ಆದರೆ ಮತ್ತು ಅದ್ರ ಪ್ರಕಾರ ಕಾನೂನು ತಿದ್ದುಪಡಿ ಆದರೆ ಬಹುಶಃ ನಾಳೆ ಆಗತ್ತಾ ಅಂತ ನೋಡೋಣ ಅಂತ. ಜನರಲ್ಲಿ ನಮ್ಮ ಒಂದು ಓಟಿಂದ ಏನಾಗುತ್ತೆ ಎನ್ನುವಂಥ ಒಂದು ಇಗ್ನೋರೆನ್ಸ್ ಇದೆಯಲ್ಲ ಸರ್, ಅಂದರೆ ಮತದಾನದ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅವರ ಹಕ್ಕು, ಅವರ ಕರ್ತವ್ಯ ಅನ್ನೋದನ್ನು ಎಲ್ಲೋ ಒಂದು ಕಡೆ ಮರಿತಾ ಇದ್ದಾರೆ. ಅಂದರೆ ನೀವು ನೋಡಿದ ಹಾಗೆ ಕಳೆದ ಬಾರಿ ಚುನಾವಣೆ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು. ಸೊ ಏನೆಲ್ಲ ನೀವು ಕಂಡುಕೊಂಡಂಥ ಕಾರಣಗಳೇನು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಈ ಒಂದು ವೋಟಿಂದ ಏನಾಗುತ್ತೆ, ನಾವು ಒಂದು ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಆದಾಗ ಈ ವಿನ್ನಿಂಗ್ ಆ್ಯಂಡ್ ಲೂಸಿಂಗಲ್ಲಿ ಬರೀ ಒಂದು ವೋಟ್ ಡಿಫ್ರೆನ್ಸ್ ಇತ್ತು. ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀವಿ ನಿಮಗೆ. ಸೊ ಈಚ್ ವೋಟ್ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ. ಮತ್ತು ಈಗ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ವೋಟ್ ಚಲಾಯಿಸ್ತೀರನ, ನೀವು ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನಮಗೆ ಇದನ್ನು ಕರೆಕ್ಟ್ ಇದೆ, ಅದಕ್ಕೆ ನಾವು ವೋಟ್ ಚಲಾಯಿಸ್ತಾ ಇದ್ದೀವಿ, ಆ ಸರ್ಕಾರ ನಮಗೆ ಬೇಕು, ನಮಗೆ ಈ ಪಾಲಿಸಿ ಬೇಕು, ಈ ಪಾಲಿಸಿ ನಮಗೆ ಲಾಭ ಆಗುತ್ತೆ. ಸೊ ಅದನ್ನು ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ನೀವು ನಿಮ್ಮ ವಿಚಾರವನ್ನು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನಾಳೆ ನಿಮಗೆ ಯಾವುದು ಕಷ್ಟ ಆಗಿದರೆ, ಪಾಲಿಸಿ ನಿಮ್ಮ ಪ್ರಕಾರ ಇಲ್ಲ ಅಂದರೆ ನೀವು ಕ್ರಿಟಿಸೈಸ್ ಮಾಡ್ಬೋದು, ನಿಮಗೆ ಅವರಿಗೆ ಅಕೌಂಟಬಲ್ ಮಾಡ್ಬೋದು. ನೋಡಿ ನಿಮಗೆ ಈಗೋಸ್ಕರ ನಾವು ವೋಟ್ ಹಾಕಿದ್ದೀವಿ, ನೀವು ಇವತ್ತು ಬೇರೆ ಪಾಲಿಸಿ ಮಾಡ್ತಾ ಇದ್ದೀರಾ, ಸೊ ಇದು ಸರಿ ಇಲ್ಲ ಅಂತ ನಿಮಗೆ ಒಂದು ಅಧಿಕಾರ ಇರುತ್ತೆ ನಮಗೆ. ಸೊ ಅವರು ನಿಮಗೆ ಅಕೌಂಟಬಲ್ ಇರುತ್ತೆ. ನೀವು ವೋಟ್ ಚಲಾಯಿಸಿಲ್ಲ ಅಂದರೆ ಅವ್ರು ಹೇಳ್ತಾರೆ, ನೀವು ವೋಟೇ ಹಾಕಿಲ್ಲ ಅಂದರೆ ನಿಮಗೆ ಯಾವ ಪಾಲಿಸಿ ಬೇಕು ಆ ಪಾಲಿಸಿ ಬಗ್ಗೆ ಯಾರು ವೋಟೇ ಹಾಕಿಲ್ಲ, ಬೇರೆ ಪಾಲಿಸಿ ನಡೀತಾ ಇದೆ, ನೀವು ಏನು ಮಾಡ್ತೀರಾ ಅಂತ ನಮಗೆ. ಸೊ ಈ ವಿಷಯವನ್ನು ನೀವು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಆ್ಯಕ್ಚುಲಿ. ಸೊ ನೀವು ರಾಜ್ಯ ಪಕ್ಷಗಳು ಅವರೆಲ್ಲ ನಿಮಗೆ ಬಂದು ಭಾಷಣ ಮಾಡ್ತಾರೆ, ಅವರ ಪಾಲಿಸಿ, ಅವರ ಮ್ಯಾನಿಫೆಸ್ಟೋ ನಿಮಗೆ ತಿಳಿಸ್ತಾರೆ. ನಾವು ಬೇರೆಗೆ ಏನೇನು ಮಾಡ್ತೀವಿ, ಶಿಕ್ಷಣ ಬಗ್ಗೆ ಏನು ಮಾಡ್ತೀವಿ, ಎಜುಕೇಷನ್ ಹೆಲ್ತ್ ಬಗ್ಗೆ ಏನು ಮಾಡ್ತೀವಿ, ಬೇರೆ ಈ ಇಕನಾಮಿ ಬಗ್ಗೆ ಏನು ಮಾಡ್ತೀವಿ, ಎಲ್ಲ ನಿಮಗೆ ತಿಳಿಸ್ತಾರೆ ಅಲ್ಲಿಗೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ ಥ್ರೂ ದ ವೋಟ್ ಆ್ಯಕ್ಚುಲಿ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವರ್ಕ್. ಮತ್ತು ನಾಳೆ ನಾವು ವೋಟೇ ಹಾಕಿಲ್ಲ, ಈಗ ಏನಾಗ್ತಾ ಇದೆ ನಿಮಗೆ ಇನ್ನು ಹೇಳಲಿಕ್ಕೆ ಕೂಡ ನಿಮಗೆ ಅವಕಾಶ ಇರಲ್ಲ ನನಗೆ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಜಾಬ್ ಆ್ಯಕ್ಚುಲಿ. ಆ್ಯಂಡ್ ಅದನ್ನು ಹೇಳಿದರೆ ನಾವು ಕರ್ನಾಟಕದವರು ಎಲ್ಲ ಬುದ್ಧಿಮಾನದವರು, ನಾವೆಲ್ಲ ಖಂಡಿತ ವೋಟ್ ಚಲಾಯಿಸ್ತೀವಿ. ಮತ್ತು ನಮ್ಮ ಯಾವ ಇಷ್ಟ ಇದೆ, ಯಾವ ವಿಚಾರಧಾರೆ ಆಗಲಿ ಇಷ್ಟ ಇದೆ, ಅದ್ರ ಬಗ್ಗೆ ನಾವು ವೋಟ್ ಚಲಾಯಿಸಿ ನಮ್ಮ ಪ್ರಕಾರ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದೆ ಬರ್ತೀವಿ ಅಂತ. ಈಗ ಚುನಾವಣೆ ಅಂದಾಕ್ಷಣ ಒಂದು ಪಕ್ಷ ಯಾವುದೇ ಇರಲಿ, ಅಭ್ಯರ್ಥಿ ಯಾರೇ ಇರಲಿ, ಚುನಾವಣೆ ನೀವು ಮತ ಚಲಾಯಿಸಬೇಕು ಅಂತ ಮತದಾರರಿಗೆ ಒಂದಷ್ಟು ವಿಷಯ ಹೇಳ್ತೀರಾ. ಅದೇ ರೀತಿ ಸ್ಪರ್ಧಿಗಳಿಗೆ ಅಥವಾ ಪಕ್ಷಕ್ಕೆ ಇಂಥದೇ ನಿಯಮಗಳು ಅಂತ. ಯಾಕೆಂದ್ರೆ ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಬದಲಾಗಿದೆ. ಅಂದ್ರೆ ಮುಂಚೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಿರ್ಬೋದು, ತುಂಬಾ ಆ ಥರ ಸಾಕಷ್ಟು ಏನು ಬಳಸ್ತಾ ಇದ್ರು ಅದೆಲ್ಲವನ್ನೂ ನಿಷಿದ್ಧಗೊಳಿಸುವಂಥದ್ದು. ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಅಂಥದ್ದು ಏನು ನಿಯಮಗಳ ಬದಲಾವಣೆ ಇದೆ ಸರ್? ಈಗ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಆಗಲಿ, ಅಭ್ಯರ್ಥಿಗಳೇ ಆಗಲಿ, ಅವರಿಗೆ ಒಂದು ಆದರ್ಶ ಆಚಾರ ಸಂಹಿತ ಇರುತ್ತೆ ಆ್ಯಕ್ಚುಲಿ. ರಾಜಕೀಯ ಪಕ್ಷ ಸರ್ಕಾರದಲ್ಲಿ ಇರಲಿ, ಅವ್ರ ವಿಪಕ್ಷದಲ್ಲಿ ಇರಲಿ, ಸೊ ಎಲ್ಲರಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿ ಅಂತ. ಸೊ ಯಾರಿಗೆ ಅಡ್ವಾಂಟೇಜ್ ಇರಬಾರ್ದು ಮತ್ತು ಎಲ್ಲರೂ ಕೆಲವು ನಿಯಮ ಪಾಲಿಸಬೇಕು. ಸೊ ಈ ಕ್ಯಾನ್ವಸಿಂಗ್ ಮಾಡಿದಾಗ ಅವರು ಏನೇನು ಮಾಡಬಾರ್ದು, ಏನೇನು ಮಾಡಬೇಕು ಅಂತ ನಾವು ಒಂದು ಆದರ್ಶ ಆಚಾರ ಸಂಹಿತೆ ಮಾಡಿದ್ದೀವಿ. ಮತ್ತು ಈ ಆದರ್ಶ ಆಚಾರ ಸಂಹಿತೆ ಎಲ್ಲ ರಾಜ್ಯದ ಪಕ್ಷಗಳು ಒಪ್ಪಿದ್ದಾರೆ. ಅಂದರೆ ನಾವು ಒಪ್ತೀವಿ, ಇದು ನಮ್ಮ ಸಮರ್ಥನೆ ಇದೆ, ಇದು ಕರೆಕ್ಟಾಗಿದೆ, ಅದನ್ನು ಕೂಡ ಅವರು ಒಪ್ಪಿದ್ದಾರೆ. ಸೊ ಇದು ಒಂದು ಕನ್ಸೆನ್ಸಸ್ ಆಗಿದೆ ಅದ್ರ ಬಗ್ಗೆ, ಈ ಆದರ್ಶ ಆಚಾರ ಸಂಹಿತೆ ಬಗ್ಗೆ. ಸೊ ಇದನ್ನು ನಾವು ಯಾರು ನಮ್ಮ ರಾಜ್ಯದ ಪಕ್ಷಗಳ ಮೀಟಿಂಗ್ ಮಾಡಿದಾಗ ನಾವು ಅವ್ರದ್ದೊಂದು ಕಾಪಿ ಕೊಡ್ತೀವಿ. ಇದು MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಂದು ಕಾಪಿ ಇದೆ, ಇದನ್ನು ನೀವು ಓದಿ ಅದನ್ನು ಪಾಲನೆ ಮಾಡಿ. ಮತ್ತು ಈ ಅಭ್ಯರ್ಥಿಗಳು ಅವರ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಅವರಿಗೆ ಒಂದು ಕಾಪಿ ಕೊಡ್ತೀವಿ. ಇದು ಒಂದು MCCದು ಒಂದು ಕಾಪಿ ಇದೆ, ದಯಮಾಡಿ ನೀವು ಇದನ್ನು
ಪಾಲಿಸಬೇಕು. ನೀವು ಪಾಲಿಸಿಲ್ಲ ಅಂದರೆ ನಾವು ಅದೇ ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೋತೀವಿ ಆ್ಯಕ್ಚುಲಿ. ಸೊ ಅದೇ ಪ್ರಕಾರ ಎಲ್ಲ ರಾಜ್ಯದ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅದು ನೋಡಲಿಕ್ಕೆ ನಮ್ಮ ಟೀಮ್ ಇರುತ್ತೆ ಅಲ್ಲಿಗೆ. ಸೊ ಒಂದು ಈ ಆದರ್ಶ ಆಚಾರ ಸಂಹಿತೆ ಯಾವುದು ಉಲ್ಲಂಘನೆ ಆಗ್ತಾ ಇದೆಯಾ, ಎರಡನೇದು ಈ ಮತದಾರರಿಗೆ ಯಾವುದು ಅಂದರೆ ಅವರು ಬ್ರೈಬ್ರಿ ಕೊಡ್ತಾ ಇದ್ದಾರಾ, ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಅದು ನೋಡಲಿಕ್ಕೆ ಒಂದು ಬೇರೆ ಟೀಮ್ ಇರುತ್ತೆ ಅಲ್ಲಿ. ಬಿಕಾಸ್ ಅಭ್ಯರ್ಥಿಗಳಿಗೆ ಆ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡ್ಬೋದು ಅದಕ್ಕೆ ಒಂದು ಮಿತಿ ಇದೆ. ಸೊ ಎಲ್ಲರೂ ಆ ಮಿತಿಯೊಳಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅದು ನೋಡಲಿಕ್ಕೆ ನಮ್ಮೊಂದು ಟೀಮ್ ಇರುತ್ತೆ. ಸೊ ಸಪೋಸ್ ನೀವೊಂದು ಸಭೆ ಮಾಡಿದಾಗ ಶಾಮಿಯಾನ ಕಾಸ್ಟ್ ಎಷ್ಟು, ಚೇರ್ ಕಾಸ್ಟ್ ಎಷ್ಟು, ಬೇರೆ ಬೇರೆ ವೆಹಿಕಲ್ಗಳು ಬಂದಿದೆ ಅದು ಕಾಸ್ಟ್ ಎಷ್ಟು, ಎಲ್ಲ ನಾವು ಅದನ್ನು ಲೆಕ್ಕ ಮಾಡ್ತಾ ಬಂದಿದ್ದೀವಿ. ಸೊ ಒಂದು ಎಲ್ಲರೂ ಕಾನೂನು ಪ್ರಕಾರ ಈ ಆದರ್ಶ ಆಚಾರ ಸಂಹಿತೆ ಪಾಲನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ತಂಡ ಇರುತ್ತೆ ವಿಧಾನಸಭಾ ಕ್ಷೇತ್ರವಾರು, ಮತ್ತು ಈ ಖರ್ಚು ಬಗ್ಗೆ ಒಂದು ತಂಡ ಇರುತ್ತೆ. ಸೊ ಅದ್ರ ಮೇಲೆ ನಾವು ನಮ್ಮ ಈಗ ನಿಗಾ ಇಡ್ತೀವಿ. ಎರಡನೇದು ನಮ್ಮ ನಾಗರಿಕರು, ನಮ್ಮ ಪ್ರಜೆಗಳು ಕೂಡ ಯಾವುದು ಉಲ್ಲಂಘನೆ ಇದ್ದರೆ ಅವರು ಕೂಡ ಕಂಪ್ಲೇಂಟ್ ಮಾಡ್ಬೋದು. ಸಪೋಸ್ ಯಾವುದೋ ಹಳ್ಳಿಯಲ್ಲಿ ಯಾರು ಹಣ ಹಂಚಲಿಕ್ಕೆ ಬಂದಿದ್ದಾರೆ ನಮಗೆ, ಅದನ್ನು ಹೇಗೆ ರಿಪೋರ್ಟ್ ಮಾಡಬೇಕು. ಸೊ ನಮ್ಮಲ್ಲಿ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಅಂತ. ಸೊ ಇದರಲ್ಲಿ ಇದೆ, ನೀವು ಒಂದು ಫೋಟೋ ತೊಗೊಂಡು ಕಳಿಸಿದರೆ ನಮ್ಗೆ ಗೊತ್ತಾಗುತ್ತೆ, ಮತ್ತು ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಗೊತ್ತಾಗಲ್ಲ ನಮಗೆ. ಸೊ ನೀವು ಯಾರು ಅಂತ ಅದು ಯಾರಿಗೆ ಗೊತ್ತಾಗಲ್ಲ, ನೀವು ಹೆಸರು ನಿಮ್ಮ ಫೋನ್ ನಂಬರ್ ಯಾರಿಗೆ ಗೊತ್ತಾಗಲ್ಲ, ಬರೀ ಲೊಕೇಶನ್, ನೀವು ಯಾವ ಲೊಕೇಶನಿಂದ ಈ ಮಾಹಿತಿಯನ್ನು ಕಳಿಸಿದ್ದೀರಾ ಆ ಲೊಕೇಶನ್ ಗೊತ್ತಾಗುತ್ತೆ. ಸೊ ನಾವು ನಮ್ಮ ತಂಡ ಕಳಿಸ್ತೀವಿ, ವಿದಿನ್ 100 ಮಿನಿಟ್ಸ್ ನಾವು ಅಲ್ಲಿ ರೀಚ್ ಆಗಬೇಕು. ಏನು ನಡೀತಾ ಇದೆ ಅದನ್ನು ನಮಗೆ ಸಿಕ್ಕಿದ್ರೆ ಕೇಸ್ ಬುಕ್ ಮಾಡ್ತೀವಿ. ಸೊ ಸಿ ವಿಜಿಲ್ ಕೂಡ ತಾವು ತಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ತೀವಿ, ದಯಮಾಡಿ ಸಿ ವಿಜಿಲ್ ಇವತ್ತೇ ಡೌನ್ಲೋಡ್ ಮಾಡಿ. ಯಾವುದು ಉಲ್ಲಂಘನೆ ಆದರೆ, ಈ ಇಲೆಕ್ಷನ್ ಡಿಕ್ಲೇರ್ ಆದ ಕೂಡಲೇ ಯಾವುದು ಉಲ್ಲಂಘನೆ ಆದರೆ, ಎಸ್ಪೆಷಲಿ ತಾವು ಹೇಳಿದ್ದೀರಾ ಈ ಪೋಸ್ಟರ್ಸು ಬ್ಯಾನರ್ಸು ನಾವು ತೆಗಿಬೇಕು ಇಮಿಡಿಯೇಟ್ಲಿ. ತೆಗಿಲಿ ಅಂದರೆ ಫೋಟೋ ತೊಗೊಂಡು ಕಳಿಸಿದರೆ ಆಟೋಮೆಟಿಕ್ ಗೊತ್ತಾಗುತ್ತೆ ಎಲ್ಲಿ ಇದು ಇದೆ. ಸಪೋಸ್ ರಾತ್ರಿ 10 ಗಂಟೆ ಆದಮೇಲೆ ಅವರು ಕ್ಯಾನ್ವಸಿಂಗ್ ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಮತ್ತೆ ಯಾಚನೆ ಮಾಡ್ತಾ ಇದ್ದಾರೆ, ಅದು ಸಿಕ್ಕಿದರೆ ಅದು ಫೋಟೋ ತೊಗೊಂಡು ಕಳಿಸಿದರೆ ಸಾಕು ಅವನಿಗೆ. ಸೊ ಬೇರೆ ಯಾವುದು ಉಲ್ಲಂಘನೆ ಇದ್ದರೆ ಜಸ್ಟ್ ಫೋಟೋ ಮಾಡಿ ಕಳಿಸ್ಕೊಟ್ರೆ ಸಾಕು ಅವನಿಗೆ. ಸೊ ಫಸ್ಟ್ ಇದು ಅನೋನಿಮಸ್, ನಿಮ್ಮ ನಂಬರ್, ಫೋನ್ ನಂಬರು, ನಿಮ್ಮ ಹೆಸರು ನಮ್ಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಇದು ಟೋಟಲಿ ಅನೋನಿಮಸ್ಸು. ಲೊಕೇಶನ್ ಗೊತ್ತಾಗುತ್ತೆ, ಈ ಉಲ್ಲಂಘನೆ ಈ ಕಾರ್ಯ ಎಲ್ಲಿ ನಡೀತಾ ಇದೆ ಅದು ಗೊತ್ತಾಗುತ್ತೆ. ಸೊ ನಮ್ಮ ಟೀಮ್ ಅಲ್ಲಿ ರೀಚ್ ಆಗಿ ಅದ್ರ ಪ್ರಕಾರ ಕ್ರಮ ತಗೋತಾರೆ. ಸೊ ನೀವು ಕೂಡ ನಮ್ಮ ಕರ್ನಾಟಕದ ಎಲ್ಲ ಪ್ರಜೆಗಳು ನಮ್ಮಲ್ಲಿ ಈ ಕೈ ಜೋಡಿಸಿದರೆ ಇನ್ನಷ್ಟು ನಾವು ಇದನ್ನು ಮಾಡ್ಬೋದು, ಒಳ್ಳೆ ಪ್ರಕಾರ ಮಾಡ್ಬೋದು. ಸರ್, ತಾವು ಹೇಳಿದಾಗೆ ನಿಜಕ್ಕೂ ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸವಾಲು ಚುನಾವಣೆ ಸಂದರ್ಭದಲ್ಲಿ. ಸೊ ಹಾಗಾದರೆ ಒಂದು ಹಂತದಲ್ಲಿ ಅಂದರೆ ಜನರು ಸಹಕರಿಸಿದಾಗ, ಮತ್ತೊಂದು ಅಂದರೆ ಉಲ್ಲಂಘನೆ ಆದಾಗ ಏನು ಶಿಕ್ಷೆ ಇದೆ, ಯಾವ ರೀತಿಯ ಕ್ರಮ ಇದೆ ಅನ್ನೋದು ಒಂದಾದರೆ, ಯಾವ್ಯಾವ ರೀತಿ ಅಂದರೆ ಇದನ್ನು ತಡೆಯೋದಕ್ಕೆ ಯಾವ್ಯಾವ ರೀತಿ ತಾವು ತಮ್ಮ ಕಡೆಯಿಂದ ಸಿದ್ಧರಾಗಿರ್ತೀರಿ? ಯೂಶಲಿ ವೋಟರ್ಸ್ಗೆ ನೀವು ಯಾವ ಪ್ರಕಾರ ಬ್ರೈಬ್ ಕೊಡಲಿಕ್ಕೆ ಹೋದರೆ, ಸೊ ನಮ್ಮ IPC ಸೆಕ್ಷನಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ. ಸೊ ಆ ಸೆಕ್ಷನಲ್ಲಿ ಯಾವುದು ಶಿಕ್ಷೆ ಇದೆ, ಅವರು ಚಾರ್ಜ್ ಶೀಟ್ ಆಗುತ್ತೆ, ಟ್ರಯಲ್ ಆಗುತ್ತೆ, ಕನ್ವಿಕ್ಷನ್ ಆಗುತ್ತೆ. ಈಗ ಸೊ ತಾವು ನೋಡಿದರೆ ಆಲ್ಮೋಸ್ಟ್ ನಮ್ಮಲ್ಲಿ ಮೋರ್ ದೆನ್ 40% ಕೇಸಲ್ಲಿ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ. 2019 ಕೇಸಸ್ ನೋಡಿದರೆ ಆವಾಗ ಐ ಥಿಂಕ್ ಸುಮಾರು 1,000 ಮೇಲೆ ನಾವು ಕೇಸ್ ಬುಕ್ ಮಾಡಿದ್ದೀವಿ 2019 ಪ್ರೀವಿಯಸ್ ಎಲೆಕ್ಷನ್ಗೆ. ಮತ್ತು ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 2,000 ಕೇಸ್ ಬುಕ್ ಮಾಡಿದ್ದೀವಿ ಅಲ್ಲಿ. ಆಲ್ಮೋಸ್ಟ್ ಅಲ್ಲಿ ಕೂಡ 20% ಜನರ ಮೇಲೆ ಆಲ್ರೆಡಿ ಶಿಕ್ಷೆ ಆಗಿದೆ, ಕನ್ವಿಕ್ಷನ್ ಆಗಿದೆ ನಮಗೆ. ಸೊ ನಾವು ಕೇಸ್ ಬುಕ್ ಮಾಡ್ತೀವಿ, ಮತ್ತು ಪೊಲೀಸ್ ಇಂದ ನಾವು ಅದು ಕೇಸ್ ಚಾರ್ಜ್ ಶೀಟ್ ಆಗಿದೆಯಾ, ಟ್ರಯಲ್ ನಡೀತಾ ಇದೆಯಾ, ಏನಾಯಿತು ಅಂತ ಅದು ಕೂಡ ಫಾಲೋ ಮಾಡ್ತೀವಿ ನಮಗೆ. ಸೊ ಈ ವೋಟರ್ಸ್ಗೆ ಯಾವುದು ಪ್ರಕಾರದ್ದು ಬ್ರೈಬ್ ಮಾಡಲಿಕ್ಕೆ ಯಾರು ಟ್ರೈ ಮಾಡಿದರೆ ನಾವು ಕೇಸ್ ಬುಕ್ ಮಾಡ್ತೀವಿ. ಮತ್ತು ಬೇರೆ ಯಾವುದು ಪ್ರಕಾರ ಯಾವುದು ಉಲ್ಲಂಘನೆ ಇದ್ದರೆ ಅದರಲ್ಲಿ ಕೂಡ ಕೇಸ್ ಬುಕ್ ಮಾಡ್ತೀವಿ. ಮತ್ತು ಅವ್ರಿಗೆ ಆ ಕೇಸು ಅವರ ಕನ್ಕ್ಲೂಷನ್ಗೆ ಹೋಗಿದೆಯಾ ಅಂತ ಅದನ್ನು ಕೂಡ ಫಾಲೋ ಮಾಡ್ತೀವಿ ನಮಗೆ. ಮತ್ತು ಒಂದು ಕನ್ವಿಕ್ಷನ್ ಆದರೆ ದೆನ್ ಅವ್ರಿಗೆ ಮತ್ತೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಇದರಲ್ಲಿ ನಾವು ನಮ್ಮ ಟೀಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ ಪ್ರಕಾರ ನಾವು ಕೇಸ್ ಬುಕ್ ಮಾಡಬೇಕು, ಎವಿಡೆನ್ಸ್ ಹೇಗೆ ಜನರೇಟ್ ಮಾಡಬೇಕು, ಅದು ಎಲ್ಲ ನಮ್ಮ ಟ್ರೈನಿಂಗ್ ಕೊಡ್ತೀವಿ. ಸೊ ಕೇಸ್ ಪಕ್ಕ ಆಗಬೇಕು, ಮತ್ತು ನಾಳೆ ಕೋರ್ಟಲ್ಲಿ ಅದು ವಜಾ ಆಗಬಾರ್ದು ನಮಗೆ. ಅದು ಬಿಟ್ಟು ಸರಿ ಇಲ್ಲ, ರೆಕಾರ್ಡಿಂಗ್ ಸರಿಯಾಗಿಲ್ಲ, ಪಂಚನಾಮ ಸರಿಯಾಗಿ ಮಾಡಿಲ್ಲ. ಸೊ ಇದೆಲ್ಲ ನಾವು ಫಸ್ಟ್ ನಮ್ಮ ತಂಡಕ್ಕೆ ಟ್ರೈನಿಂಗ್ ಮಾಡ್ತೀವಿ ನಾವು ಹೇಗೆ ಕೇಸ್ ಬುಕ್ ಮಾಡಬೇಕು ಅಂತ. ಸೊ ನಾಳೆ ಕೋರ್ಟಲ್ಲಿ ಯಾವುದು ಕಾರಣಕ್ಕೆ ನಮ್ಮ ಕೇಸ್ ವಜಾ ಆಗಬಾರ್ದು ಅಂತ ಎಲ್ಲರಿಗೂ ಎಸ್ಪೆಷಲಿ ನಮ್ಮ ಸಿಟಿಸನ್ಸ್ ಹೇಳ್ತೀವಿ, ದಯಮಾಡಿ ನೀವು ನಮ್ಮ ಜೊತೆ ಸಹಕರಿಸಿ, ನಮ್ಮ ಇಲೆಕ್ಷನ್ನು ಫೇರ್ ಆಗಿ ಆಗಲಿ. ಕರೆಕ್ಟ್, ಹೌದು ಸರ್. ಯಾವುದು ಕಾರಣಕ್ಕೆ ಯಾವುದು ಅಭ್ಯರ್ಥಿ ಆಗಲಿ, ರಾಜ್ಯದ ಪಕ್ಷದಾಗಲಿ, ನಿಮಗೆ ಯಾವುದು ಪ್ರಕಾರದ ನಿಮ್ಮ ಈ ಬ್ರೈಬರಿ ಕೊಡಲಿಕ್ಕೆ ನಿಮ್ಗೆ ಮುಂದೆ ಬಂದರೆ ಅದನ್ನು ತಕ್ಷಣ ರಿಪೋರ್ಟ್ ಮಾಡಿ. ನಿಮ್ಮ ವೋಟನ್ನು ಯಾವುದೇ ಕಾರಣಕ್ಕೆ ಅದರ್ ದೆನ್ ನಿಮ್ಮ ಚಾಯ್ಸ್ ಬಿಟ್ಟು ಬೇರೆ ಕಾರಣಕ್ಕೆ ನೀವು ಅದನ್ನು ಚಲಾಯಿಸಬಾರ್ದು. ಸೊ ಅದರಲ್ಲಿ ಯಾವುದು ತಾವು ಮಾಹಿತಿ ಕೊಟ್ಟರೆ ನಾವು ಖಂಡಿತ ಅದ್ರ ಮೇಲೆ ಕ್ರಮ ತಗೋತೀವಿ, ಮತ್ತು ಅವರಿಗೆ ಶಿಕ್ಷೆ ಆಗುತ್ತೆ.
ಎಲೆಕ್ಷನ್ ಅನೌನ್ಸ್ ಆಗಿದ ತಕ್ಷಣ ಎಲ್ಲರೂ ಕೂಡ ಮತವನ್ನು ಚಲಾಯಿಸೋದಕ್ಕಿಂತ ಕೇಳುವಂಥದ್ದು ಅವರು ಸ್ಪರ್ಧಿಗಳು ಹೇಳ್ತಾರೆ. ಆದರೆ ಚುನಾವಣಾ ಆಯೋಗಕ್ಕೆ ಕೂಡ ಅಂಥದ್ದೇ ಒಂದು ಜವಾಬ್ದಾರಿ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಹೊಸ ರೀತಿಯಲ್ಲಿ ಅಭಿಯಾನಗಳನ್ನು ಮಾಡ್ತಾರೆ. ಅಂದರೆ ಈ ಬಾರಿಯ ಅಭಿಯಾನ ಹೇಗಿದೆ ಸರ್? ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರಲಿ ಮತ್ತು ಎಲ್ಲರೂ ವೋಟ್ ಮಾಡಲಿಕ್ಕೆ ಬರಲಿ ಅಂತ ಅದಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ಸೊ ಒಂದು ಈ ಡೆಮೋಕ್ರಸಿ ಬಗ್ಗೆ, ಇಲೆಕ್ಷನ್ ಬಗ್ಗೆ ಒಂದು ಎಜುಕೇಷನ್ ಮತ್ತು ವೋಟ್ ಚಲಾಯಿಸಲಿಕ್ಕೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್. ಸೊ ಅದನ್ನು ಸ್ವೀಪ್ ಹೆಸರಿಂದ ಕರಿತೀವಿ. ಸ್ವೀಪ್ ಅಂದರೆ ಸಿಸ್ಟಮೆಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಇಲೆಕ್ಟ್ರಲ್ ಪಾರ್ಟಿಸಿಪೇಷನ್. ಸೊ ಡೆಮೋಕ್ರಸಿ ಬಗ್ಗೆ ಒಂದು ಅರಿವು ಇರಲಿ. ಸೊ ಅದಕ್ಕೆ ನಮಗೇನಿದೆ, ಎಲ್ಲ ಕಾಲೇಜ್ ಮತ್ತು ಶಾಲೆಗಳಲ್ಲಿ ನಾವು ಇಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಮಾಡಿದ್ದೀವಿ. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 25,000 ಇಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಇದೆ. ಮತ್ತು ಶಾಲೆ ಕಾಲೇಜುಗಳಲ್ಲಿ ಒಂದು ಕೋರ್ಟ್ಡಿ ನಾವು ಡೆಮೋಕ್ರಸಿ ಕೋರ್ಟ್ಡಿ ಅಂತ ಹೆಸರನ್ನು ಇಟ್ಟಿದ್ದೀವಿ. ಆ್ಯಕ್ಚುಲಿ ಅದರಲ್ಲಿ ಅವರು ನಮ್ಮ ಟೀಚರ್ ಏನಿದೆ, ಅವರು ನಮ್ಮ ಸ್ಟೂಡೆಂಟ್ಸ್ಗೆ ಡೆಮೋಕ್ರಸಿ ಬಗ್ಗೆ, ಡೆಮೋಕ್ರಸಿ ಬೇಸಿಕ್ಸ್ ಏನು, ನಾವು ಹೇಗೆ ಆದರ್ಶ ನಾಗರಿಕ ಆಗ್ಬೋದು, ಡೆಮೋಕ್ರಸಿದು ಲಾಭ ಏನು, ಡೆಮೋಕ್ರಸಿ ಹೇಗೆ ಫಂಕ್ಷನ್ ಆಗ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಕೊಡ್ತಾರೆ. ಜೊತೆಗೆ ನಮ್ಮ ನಾಗರಿಕರು ಹೇಗೆ ಮತದಾರರಾಗಬೇಕು ಮತ್ತು ಎಲ್ಲ ಮಾಹಿತಿ, ಮತದಾನ ಬಗ್ಗೆ ಮಾಹಿತಿ, ಚುನಾವಣೆ ಬಗ್ಗೆ ಮಾಹಿತಿ, ಚುನಾವಣೆ ಯಾವಾಗ ಆಗುತ್ತೆ, ಯಾವ ಟೈಮಿಂಗು, ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ, ಅದು ಆ ಮಾಹಿತಿ ಕೊಡಲಿಕ್ಕೆ, ಮತ್ತು EVM ಏನು, EVM ವೋಟ್ ಹೇಗೆ ಚಲಾಯಿಸಬೇಕು, ಸೊ ಇದೆಲ್ಲ ಪದ್ಧತಿ ಬಗ್ಗೆ, ನಮ್ಮ ಪ್ರಾಸೆಸ್ ಬಗ್ಗೆ ಆ ಮಾಹಿತಿ ಕೊಡಲಿಕ್ಕೆ ನಾವು ಇದನ್ನು ಮಾಡ್ತೀವಿ. ಸೊ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಒಂದು ತಂಡ ಇರುತ್ತೆ. ನಾವೆಲ್ಲ ಶಾಲೆ ಕಾಲೇಜುಗಳಲ್ಲಿ ಅದ ಮುಖಾಂತರ ಮತ್ತು ಎಲ್ಲ ಊರುಗಳಲ್ಲಿ ನಾವು ನಮ್ಮ ಪ್ರಭಾತ ಫೇರಿ ಮಾಡ್ತೀವಿ, ಎಲ್ಲ ಪ್ರೊಸೆಷನ್ ಮಾಡ್ತೀವಿ, ಪೋಸ್ಟರ್ಸು, ಬ್ಯಾನರ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ, ಹೋರ್ಡಿಂಗ್ಸ್ ಹಾಕ್ತೀವಿ. ಸೊ ಈ ಇಲೆಕ್ಷನ್ ಬಗ್ಗೆ ಯಾವುದು ನಮ್ಮಲ್ಲಿ ಮೀಡಿಯಮ್ ಲಭ್ಯವಿದೆ, ಅವರು ಡಿಜಿಟಲ್ ಆಗಲಿ ಆರ್ ಇದು ನಮ್ಮ ಪ್ರಿಂಟಿಂಗಲ್ಲಿ ಆಗಲಿ, ಅದೆಲ್ಲರ ಮುಖಾಂತರ ನಾವು ಈ ಮಾಹಿತಿಯನ್ನು ಎಲ್ಲರಿಗೆ ತಿಳಿಸ್ತೀವಿ. ಸೊ ಅದು ನಡೀತಾ ಇದೆ. ಮತ್ತು ನಮ್ಮ ವೋಟರ್ಸ್ಗೆ ಅಟ್ರಾಕ್ಟ್ ಮಾಡಲಿಕ್ಕೆ ನಮ್ಮ ಪೋಲಿಂಗ್ ಸ್ಟೇಷನ್ ಸ್ವಲ್ಪ ಎಲ್ಲ ಮಿನಿಮಮ್ ಫೆಸಿಲಿಟಿ ಇರಲಿ. ಅವ್ರು ಡ್ರಿಂಕಿಂಗ್ ಫೆಸಿಲಿಟಿ ಆಗಲಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಆಗಲಿ, ಕ್ಲೀನ್ ಟಾಯ್ಲೆಟ್ ಆಗಲಿ. ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ನಮ್ಮ ವೋಟಿಂಗ್ ಸ್ಟೇಷನ್ ಎಲ್ಲಿದೆ ಸುಮಾರು ಜನರಿಗೆ ಅದು ಗೊತ್ತಿರಲಿಲ್ಲ. ಸೊ ಈ ಸರಿ ಏನು ಮಾಡ್ತಾ ಇದ್ದೀವಿ, ನಾವು ಈ ಚುನಾವಣಾ ದಿವಸದಿಂದ ಒಂದು ವಾರ ಹಿಂದೆನೇ ನಾವು ಮನೆ ಮನೆಗೆ ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ವೋಟರ್ ಸ್ಲಿಪ್ಪಲ್ಲಿ ನಾವೊಂದು ಈಗ ಬಾರ್ ಕೋಡ್ ಒಂದು ಅಂಟಿಸ್ತೀವಿ ಈ ಸರಿ. ಆ ಬಾರ್ ಕೋಡಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನಾವು ಅದನ್ನು ಇರುತ್ತೆ ಆ್ಯಕ್ಚುಲಿ. ಸೊ ನೀವು ಅದನ್ನು ಫೋನಿಂದ ಸ್ಕ್ಯಾನ್ ಮಾಡಿದರೆ ಆ ಗೂಗಲ್ ಮ್ಯಾಪ್ ಮುಖಾಂತರ ನೀವು ಹೇಗೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಹೋಗ್ಬೋದು ಅಂತ ತೋರಿಸ್ತಾರೆ ಆ್ಯಕ್ಚುಲಿ. ಸೊ ಆಲ್ರೆಡಿ ನಮ್ಮ ಪೋಲಿಂಗ್ ಸ್ಟೇಷನ್ ಲ್ಯಾಟ್ ಲಾಂಗ್ ನಮ್ಮ ಹತ್ರ ಇದೆ, ಅದನ್ನು ಬಾರ್ ಕೋಡಲ್ಲಿ ಅಂಟಿಸ್ತೀವಿ. ಸೊ ಅಟ್ಲೀಸ್ಟ್ ಅರ್ಬನ್ ಏರಿಯಾದಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ, ಅದು ಯಾರಿಗೆ ಈ ಕನ್ಫ್ಯೂಷನ್ ಇರಬಾರ್ದು ನಮಗೆ. ಸೊ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇದೆಯಲ್ಲ ಅಂತ, ಸ್ವಚ್ಛವಾಗಿದೆಯಾ, ಟಾಯ್ಲೆಟ್ ಇದೆಯಾ, ಪಾರ್ಕಿಂಗ್ ಸ್ಪೇಸ್ ಇದೆಯಾ, ಮತ್ತು ಈ ಸಮಯದಲ್ಲಿ ಅಲ್ಲಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ಸಪೋಸ್ ಏನಿದೆ, ಕೆಲವರಿಗೆ ಏನಿದೆ ಸ್ವಲ್ಪ ಕ್ರೌಡ್ ಕಡಿಮೆ ಇದ್ದರೆ ಆವಾಗ ಹೋಗ್ತೀವಂತ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ? ಸೊ ನಾವು ನಮ್ಮ ಒಂದು ಕ್ಯೂ ಆ್ಯಪ್ ಇದೆ, ಅದು ಕೂಡ ಆದ ಮುಖಾಂತರ ಪ್ರತಿ 5 ನಿಮಿಷದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಆ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ. ಸೊ ನೀವು ಡಿಸೈಡ್ ಮಾಡ್ಬೋದು, ಈಗ ಬರೀ 10 ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ಈಗ ಹೋಗಿ ವೋಟ್ ಮಾಡ್ತೀವಿ ಅಂತ. ಸೊ ಈ ಎಲ್ಲ ಸವಲತ್ತುಗಳನ್ನು ನಮ್ಮ ಜನರಿಗೆ ತಿಳಿಸ್ತೀವಿ. ಮತ್ತು ನಮ್ಮ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಇದೆ, ಅದ್ರ ಬಗ್ಗೆ ಕೂಡ ಸಪೋಸ್ ಇಂಟರ್ವ್ಯೂ ಅಲ್ಲಿ ಇದು ಪಾರ್ಟ್ ಆಫ್ ಸ್ವೀಪ್ ಉನಿ ಅಂತ ನಿಮ್ಮ ಮುಖಾಂತರ ನಾವು ಎಲ್ಲರಿಗೆ ತಿಳಿಸ್ತೀವಿ. ತಾವು CVGIL ಡೌನ್ಲೋಡ್ ಮಾಡಿ ಈ ನಮ್ಮ ಇದು ಫೇರ್ ಎಲೆಕ್ಷನ್ಲಿ ತಾವು ಸಹಕರಿಸ್ಬೋದು. ನಿಮ್ಮ ವೋಟರ್ ಹೆಲ್ಪ್ ಮುಖಾಂತರ ನಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಮತ್ತು ನಮ್ಮ ಬೇರೆ ಬೇರೆ ಆ್ಯಪ್ ಮುಖಾಂತರ ನಿಮ್ಗೆ ಏನೇನು ಸೌಲಭ್ಯ ಸಿಗ್ಬೋದು. ಈಗ ಸಪೋಸ್ ನೀವು ವಿಕಲಚೇತನ ಮತದಾರ ಇದ್ದೀರಾ, ನಿಮಗೆ ಒಂದು ವೆಹಿಕಲ್ ಬೇಕು, ನಿಮಗೆ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನಿಮಗೆ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ, ನನಗೆ ವೆಹಿಕಲ್ ಬೇಕು. ಸೊ ನಮ್ಮೊಂದು ಸಕ್ಷಮ್ ಆ್ಯಪ್ ಇದೆ. ಸಕ್ಷಮ್ ಆ್ಯಪ್ ಮುಖಾಂತರ ಒಂದು ವಿಕಲಚೇತನ ಮತದಾರರು ಆ ಆ್ಯಪ್ ಮುಖಾಂತರ ಒಂದು ವೆಹಿಕಲ್ಗೆ ಡಿಮಾಂಡ್ ಮಾಡ್ಬೋದು. ಅದರ ಬೇರೆ ಯಾವುದೋ ಸೌಲಭ್ಯ ಬೇಕು, ಅವರಿಗೆ ಬ್ರೇಲಲ್ಲಿ ಯಾವುದೋ ಅಲ್ಲಿ ಮಾಹಿತಿ ಬೇಕು, ಅದರ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬೇಕು, ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಬೇಕು, ಅದು ಎಲ್ಲ ಅವ್ರ ಮುಖಾಂತರ ಬುಕ್ ಮಾಡ್ಬೋದು. ಸೊ ಎಲ್ಲ ಮಾಹಿತಿಗಳನ್ನು, ಎಲ್ಲ ಸೌಲಭ್ಯಗಳನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ನಾವು ನಮ್ಮ ಸ್ವೀಪ್ ಆಕ್ಟಿವಿಟಿ ಮುಖಾಂತರ ಜನರಿಗೆ ಫಸ್ಟು ಎಲೆಕ್ಷನ್ ಬಗ್ಗೆ ಮಾಹಿತಿ ನಾವು ತಿಳಿಸ್ತೀವಿ. ಮತ್ತು ಅವರು ಎಲ್ಲರೂ ಬಂದು ಅವರು ವೋಟ್ ಚಲಾಯಿಸಬೇಕು ಅಂತ ಅದ್ರ ಬಗ್ಗೆ ಅವರಿಗೆ
ಎನ್ಕರೇಜ್ಮೆಂಟ್ ಕೊಡ್ತೀವಿ. ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟೊಂದು ಬೂತ್ಗಳಿರುತ್ತೆ, ಈ ಒಂದು ಗೊಂದಲ ಪ್ರತಿ ಬಾರಿ ಆಗ್ತಾ ಇತ್ತು. ಆದರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ನಿರ್ದಿಷ್ಟವಾದ ಅಡ್ರೆಸ್ ಆಗಿರ್ಬೋದು, ಎಲ್ಲವೂ ಸ್ಪಷ್ಟವಾಗಿರೋದ್ರಿಂದ ಮತದಾನ ಮಾಡಲಿಕ್ಕೆ ಅವ್ರಿಗೂ ಕೂಡ ತುಂಬ ಸುಲಭ ಆಗುತ್ತೆ. ಈಗ ಮತ್ತೊಂದು ಅಂದರೆ ವೋಟಿಂಗ್ ಅಂತ ಬಂದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ EVMಗಳ ಬಗ್ಗೆ ಒಂದಷ್ಟು ಇಲ್ಲ ಸಲ್ಲದ ಆರೋಪಗಳು ಬರ್ತಾ ಇರುತ್ತೆ. ಹಾಗಾದರೆ ಒಂದು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ EVM ಹೇಗೆ ಸಿದ್ಧವಾಗುತ್ತೆ, ಅಂದರೆ ಯಾವುದೇ ಲೋಪದೋಷಗಳಿಲ್ಲದೆ ಹೇಗೆ ಸಿದ್ಧವಾಗುತ್ತೆ, ಯಾರೆಲ್ಲರ ಸಮ್ಮುಖದಲ್ಲಿ ಇದು ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳುತ್ತೆ? ತಮಗೆ ಗೊತ್ತಿದೆ, EVM ಇಂದ ಈಗ ಆಲ್ಮೋಸ್ಟ್ ಮೋರ್ ದೆನ್ 400 ವಿಧಾನಸಭಾ ಚುನಾವಣೆ ಆಲ್ರೆಡಿ ಆಗಿದೆ. ಸುಮಾರು ಸರ್ಕಾರ ಬದಲಾವಣೆ ಆಗಿದೆ. ಸೊ ಯಾವಾಗಲೂ ಇದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಆ್ಯಕ್ಚುಲಿ. ಸೊ ನಮ್ಮ ಪ್ರಕಾರ EVM ಇಸ್ ಅ ವೆರಿ ಸೇಫ್ ಮೆಥಡ್. ಇದ್ರ ಬಗ್ಗೆ ಯಾವುದೂ ಅನುಮಾನ ಇಲ್ಲ ಆ್ಯಕ್ಚುಲಿ. ಮತ್ತು EVM ಬಗ್ಗೆ ನಾವು ಪೂರ್ಣ ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ. ಸೊ ಫ್ಯಾಕ್ಟ್ರಿಯಿಂದ ನಾವು EVM ಬಂದಾಗ ಫಸ್ಟ್ ನಾವು ರಿಸೀವ್ ಮಾಡ್ತೀವಿ ಮತ್ತು ನಮ್ಮ ಗೋಡಾನಲ್ಲಿ ಇಡ್ತೀವಿ. ಈ ಪೊಲಿಟಿಕಲ್ ಪಾರ್ಟಿ ಎದುರುಗಡೆ ನಮಗೆ ಅವರಿಗೆ ರೈಟಿಂಗಲ್ಲಿ ತಿಳಿಸ್ತೀವಿ, ಇವತ್ತು ನಮ್ಮ EVM ಬರ್ತಾ ಇದೆ, ನಮ್ಮ ಗೋಡಾಮಲ್ಲಿ ಇಡ್ತಾ ಇದ್ದೀವಿ, ತಾವು ಬನ್ನಿ ಅದನ್ನು ನೋಡಿ ಅಂತ ನಮಗೆ. ಮತ್ತು ಈಗ ಅದನ್ನು ಚೆಕ್ ಮಾಡ್ತೀವಿ, ಅದನ್ನು ನಾವು ಫಸ್ಟ್ ಲೈವ್ ಚೆಕಿಂಗ್ ಕರಿತೀವಿ. ಸೊ ಅದನ್ನು ಓಪನ್ ಮಾಡಿ ತೋರಿಸ್ತೀವಿ. ಅದನ್ನು ಕೂಡ ನಾವು ಪೊಲಿಟಿಕಲ್ ಪಾರ್ಟೀಸ್ಗೆ ನೋಟಿಸ್ ಕೊಟ್ಟು ಅವರಿಗೆ ಅಲ್ಲಿ ಕೂತ್ಕೊಳ್ಳಿ ವ್ಯವಸ್ಥೆ ಮಾಡ್ತೀವಿ, ಅವರಿಗೆ ತೋರಿಸ್ತೀವಿ, ಕ್ಲೀನ್ ಮಾಡ್ತೀವಿ. ಮತ್ತು ಅಲ್ಲಿ ಒಂದು ಮಾಕ್ ಪೋಲ್ ಮಾಡ್ತೀವಿ ನಮಗೆ. ಸೊ ಎಲ್ಲ ಮಷಿನ್ಗಳಲ್ಲಿ ಮಾಕ್ ಪೋಲ್ ಮಾಡಿ ಅದನ್ನು ಟ್ಯಾಲಿ ಮಾಡ್ತೀವಿ ನಮಗೆ. ಸೊ ಮತ್ತು ಈಗ ಇಲೆಕ್ಷನಲ್ಲಿ ನಾವು ವೋಟಿಂಗ್ಗೆ ನಾವು ರೆಡಿ ಮಾಡಿದಾಗ ಆವಾಗಲೂ ಕೂಡ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕರೆದು ಕ್ಯಾಂಡಿಡೇಟ್ಸ್ ಕರೆದು ಅವ್ರ ಎದುರುಗಡೆನೇ ನಾವು ಮಷಿನನ್ನು ರೆಡಿ ಮಾಡ್ತೀವಿ, ಬ್ಯಾಲೆಟ್ ಪೇಪರ್ ಅಂಟಿಸ್ತೀವಿ ಮತ್ತು ರೆಡಿ ಮಾಡ್ತೀವಿ. ಅಲ್ಲಿ ಕೂಡ ಮಾಕ್ ಪೋಲ್ ಮಾಡ್ತೀವಿ. ಮತ್ತು ವೋಟಿಂಗ್ ದಿವಸ ಕೂಡ ಬಿಫೋರ್ ದ ಪೋಲ್ ಆ ಮಾಕ್ ಪೋಲ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ಸೀಲ್ ಮಾಡಿ ಅದನ್ನು ಚಲಾಯಿಸ್ತೀವಿ. ಸೊ EVM ಬಗ್ಗೆ ಮತ್ತೆ ಈಗ ವೋಟಿಂಗ್ ಆದಮೇಲೆ ನಮ್ಮ EVM ಮತ್ತೆ ಗೋಡಾನ್ ಹೋಗುತ್ತೆ. ಅಲ್ಲಿ ಕೂಡ ಪೊಲಿಟಿಕಲ್ ಪಾರ್ಟಿ ಅವರು ನಾವು ವೆಹಿಕಲ್ ಜೊತೆ ಬರ್ಬೋದು. ನಮಗೆ ಅವರಿಗೆ ಮಾಹಿತಿ ಕೊಡ್ತೀವಿ, ನಾವು ಯಾವಾಗಲೂ ಹೋಗ್ತೀವಿ, ಅಲ್ಲಿ ಹೋಗ್ಬೋದು. ಮತ್ತು ನಾವು ಎಲ್ಲಿ ನಮ್ಮ ವೋಟಿಂಗನ್ನು ಇಡ್ತೀವಿ ಆ ಗೋಡೌನಲ್ಲಿ, ಸೊ ಕೌಂಟಿಂಗ್ವರೆಗೆ ಅವರು ಅವರ ಟೀಮನ್ನು ತಂಡಗಳನ್ನು ಅಲ್ಲಿ ಆಗ್ಬೋದು. ಅಲ್ಲಿ ಅವರು 24/7 ಅಲ್ಲಿ ನೋಡ್ಬೋದು ಅಂತ. ಸೊ ನಮ್ಮ EVM ಪ್ರಾಸೆಸ್ಸಲ್ಲಿ ಸ್ಟಾರ್ಟ್ ಟು ಎಂಡ್ ನಮ್ಮ ಪೊಲಿಟಿಕಲ್ ಪಾರ್ಟಿ ಅವರು ನಮ್ಮ ಜೊತೆ ಇರ್ತಾರೆ, ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಮತ್ತು ಯಾವ EVM ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಮತ್ತು ಅಲ್ಲಿನ ಯಾವ ಬೂತ್ಗೆ ಹೋಗುತ್ತೆ ಅದು ನಾವು ರ್ಯಾಂಡಮೈಸೇಷನ್ ಪ್ರಾಸೆಸ್ಸಲ್ಲಿ ಹಾಕ್ತೀವಿ. ಆ ರ್ಯಾಂಡಮೈಸೇಷನ್ ಪ್ರಾಸೆಸ್ ಕೂಡ ಪೊಲಿಟಿಕಲ್ ಪಾರ್ಟಿ ಎದುರುಗಡೆ ಆಗುತ್ತೆ. ಮತ್ತು ಅವರಿಗೆ ಕೂಡ ನಾವು ಇದನ್ನು ಕೊಡ್ತೀವಿ, ಲಿಸ್ಟ್ ಕೊಡ್ತೀವಿ, ಈ ಮಷಿನ್ಗಳು ಯಾವ ಬೂತ್ಗೆ ಹೋಗ್ತಾ ಇದೆ, ಇವತ್ತು ಯಾವ ಜಿಲ್ಲೆಯಲ್ಲಿ, ಈ ಸಪೋಸ್ ಜಿಲ್ಲೆ ಇದೆ, ಸಪೋಸ್ ಚಿತ್ರದುರ್ಗ ಜಿಲ್ಲೆ ಇದೆ, ಈ ಜಿಲ್ಲೆಯಲ್ಲಿ ಯಾವ್ಯಾವ ಮಷಿನ್ ಲಭ್ಯವಿದೆ ಆ ಪಟ್ಟಿ ಪೊಲಿಟಿಕಲ್ ಪಾರ್ಟಿ ಹತ್ರ ಇದೆ. ಬೈ ನೇಮ್ ಆ್ಯಂಡ್ ನಂಬರ್, ಈ ನಂಬರ್ದು ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, VVPAT ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಆ ಪಟ್ಟಿ ಆಲ್ರೆಡಿ ನಾವು ಅವ್ರ ಹತ್ರ ಇದೆ. ಸೊ ಆ ಜಿಲ್ಲೆಯಲ್ಲಿ ಈ serial ನಂಬರ್ ಬಿಟ್ಟು ಬೇರೆ serial ನಂಬರ್ EVM ಯೂಸ್ ಆಗಲ್ಲ ಆ್ಯಕ್ಚುಲಿ. ಮತ್ತು ಯಾವ ಬೂತ್ಗೆ ಯಾವ ಮಷಿನ್ ಹೋಗುತ್ತೆ ಅದು ಕೂಡ ಅಡ್ವಾನ್ಸ್ ಆಗಿ ಅವ್ರಿಗೆ ಕೊಡ್ತೀವಿ. ಸೊ ನಾವು ಪೂರ್ಣ ಪಾರದರ್ಶಕವಾಗಿ ಪೊಲಿಟಿಕಲ್ ಪಾರ್ಟೀಸ್ಗೆ ಫಸ್ಟ್ ತಿಳಿಸಿ ಅವರ ಎದುರುಗಡೆ ಕೆಲಸ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ನಾವು ಮತ ಚಲಾಯಿಸ್ತೀವಿ. ಬ್ಯಾಲೆಟ್ ಯೂನಿಟಲ್ಲಿ ಒಂದು BU ಇರುತ್ತೆ, BU ಕರಿತೀವಿ, ಬ್ಯಾಲೆಟ್ ಯೂನಿಟು ಅಲ್ಲಿ ರೆಕಾರ್ಡ್ ಆಗುತ್ತೆ. ಕಂಟ್ರೋಲ್ ಯೂನಿಟಲ್ಲಿ ಆ ಕಂಟ್ರೋಲ್ ಯೂನಿಟ್ ಪ್ರಿಸೈಡಿಂಗ್ ಆಫೀಸರ್ ಟೇಬಲ್ ಮೇಲೆ ಇರುತ್ತೆ. ನಿಮ್ಮ ಕಂಪಾರ್ಟ್ಮೆಂಟಲ್ಲಿ ಒಂದು BU ಇರುತ್ತೆ, ಒಂದು VVPAT ಇರುತ್ತೆ. ಸೊ ನೀವು BU ಅಲ್ಲಿ ನೀವು ವೋಟ್ ಚಲಾಯಿಸ್ತೀರಾ, VVPAT ಅಲ್ಲಿ ಅದು ಪ್ರಿಂಟ್ ಆಗಿ ನಿಮಗೆ ಕಾಣಿಸ್ತದೆ ನನಗೆ. ಸೊ BU CU ಕಂಪಾರ್ಟ್ಮೆಂಟ್ ಒಳಗಡೆ ಇರುತ್ತೆ. CU ಕಂಟ್ರೋಲ್ ಯೂನಿಟಲ್ಲಿ ವೇರ್ ದ ವೋಟ್ ಇಸ್ ಬಿಂಗ್ ರೆಕಾರ್ಡೆಡ್, ಅವರು ಪ್ರಿಸೈಡಿಂಗ್ ಆಫೀಸರ್ ಟೇಬಲ್ ಮೇಲೆ ಇರುತ್ತೆ ಅವರಿಗೆ. ಸೊ ಇದು ಎಲ್ಲ ನಮ್ಮದು EVM ಬಗ್ಗೆ ಯಾವುದು ಪ್ರಾಸೆಸ್ ಇರಲಿ ನಾವು ಫಸ್ಟ್ ಅವರಿಗೆ ಇನ್ಫಾರ್ಮ್ ಮಾಡ್ತೀವಿ. ಪೊಲಿಟಿಕಲ್ ಪಾರ್ಟಿ ರೈಟಿಂಗಲ್ಲಿ ಅವ್ರು ಬಂದಿಲ್ಲ ಅಂದರೆ ಅವ್ರಿಗೆ ಇನ್ನೊಂದ್ಸಲ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿ ದಯಮಾಡಿ ಬನ್ನಿ ಅಂತ. ಅವರಿಗೆ ಯಾವ್ದು ಕಾರಣಕ್ಕೆ ಮಿಸ್ ಮಾಡಬಾರ್ದು ಅಂತ ಅವ್ರಿಗೆ ಕರಿತೀವಿ. ಅವರ ಎದುರುಗಡೆ ಎಲ್ಲ ಪ್ರೊಸೀಡಿಂಗ್ ಮಾಡ್ತೀವಿ, ಅವ್ರಿಗೆ ಕಾಪಿ ಕೊಡ್ತೀವಿ. ಮತ್ತು ಜಿಲ್ಲೆಯಲ್ಲಿ ಯಾವ ಮಷಿನ್ ಇದೆ, ಅವ್ರ ನಂಬರ್ ಏನು, ಅದು ಪಟ್ಟಿ ಅವ್ರ ಹತ್ರ ಇರುತ್ತೆ ಅವರಿಗೆ. ಸರ್, ಒಂದು ಚುನಾವಣೆ ಅಂದಾಗ ಒಂದು ರಾಜ್ಯ ಅಥವಾ ಒಂದು ಇಡೀ ದೇಶದ ಅಧಿಕಾರದ ಚುಕ್ಕಾಣಿ ಅಂತ ಹೇಳಿದ್ರೆ ಚುನಾವಣೆ ಅತಿ ಮುಖ್ಯ ಪಾತ್ರ. ಆ ಚುನಾವಣೆ ಅಂತ ಹೇಳಿದಾಗ ಜನಸಾಮಾನ್ಯರು ಹೊರಗಡೆ ಕೂತ್ಕೊಂಡು ಈ ಸಲ ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡೋದು ಇಟ್ಸ್ ಎ ವೆರಿ ಈಸಿ ಥಿಂಗ್. ಬಟ್ ಒಬ್ಬ ಮುಖ್ಯ ಚುನಾವಣಾಧಿಕಾರಿಯಾಗಿ ಇಷ್ಟೆಲ್ಲವನ್ನೂ ಕೂಡ ನಿಭಾಯಿಸಬೇಕಾದ್ರೆ ಒತ್ತಡ, ಅಂದರೆ ನಿಮ್ಮ ಮೇಲಿರುವಂಥ ಜವಾಬ್ದಾರಿಗಳ ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳು ಬಂದು ಹೋಗ್ತಾನೆ ಇರುತ್ತೆ. ಅಂದರೆ ಈ ಎಲ್ಲ ಒತ್ತಡಗಳನ್ನು ನೀವು ಒಬ್ಬ ಅಧಿಕಾರಿಯಾಗಿ ಹೇಗೆ ನಿಭಾಯಿಸ್ತೀರಿ ಸರ್? ನಮ್ದು ಒಂದು ಟೀಮ್ ಇದೆ, ನಾವು ಒಬ್ಬರು ಇಲ್ಲ ಆ್ಯಕ್ಚುಲಿ. ತಾವು ನೋಡಿದರೆ ಸುಮಾರು 6 ತಿಂಗಳಿಂದ BL ಇಂದ ಹಿಡಿದು DC ಫುಲ್ ಟೀಮ್ ಇದೆ. ಈ ಪ್ರತಿ ಮಟ್ಟದಲ್ಲಿ ಒಂದು ಟೀಮ್ ಇರುತ್ತೆ. ಸೊ ತಾವು ಈ ವರ್ಷ ನೋಡಿದರೆ ಪೋಲಿಂಗ್ ಆಫೀಷಿಯಲ್ಸ್ ಅಂದರೆ ಪೋಲಿಂಗ್ ಸ್ಟೇಷನ್ ಯಾರು ಕೆಲಸ ಮಾಡ್ತಾರೆ ಅವರು ಸುಮಾರು 3 ಲಕ್ಷ ಜನ. ಮತ್ತು ಈ ಭದ್ರತೆ ನೋಡೋರು ಬಹುಶಃ ಅಲ್ಲಿ ಸೇಮ್ ನಂಬರ್ ಇರ್ಬೋದು ನಮಗೆ.
ಮತ್ತು ನಮ್ಮ ಈ MCC ತಂಡಗಳು, ಸೆಕ್ಟರ್ ಆಫೀಸರ್ಗಳು, ಎಕ್ಸ್ಪೆಂಡಿಚರ್ ನೋಡೋರು, ಮತ್ತು ಬೇರೆ ಬೇರೆ. ಸೊ ಸುಮಾರು ಒಂದು 5-6 ಲಕ್ಷ ಜನ ನಮ್ಮ ಟೀಮ್ ಇದೆ. ಫುಲ್ BLOಗಳು 58,000 BLOಗಳು. ಸೊ ಅಷ್ಟು ಜನ ನಮ್ಮ ಜೊತೆ ಇರ್ತಾರೆ ನಮಗೆ. ಸೊ ಅವರು ಸುಮಾರು 6 ತಿಂಗಳಿಂದ ಹಿಡಿದು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಸೊ ನಾವು ಒಬ್ಬರಲ್ಲ, ನಾವು ಟೀಮ್ ಇದ್ದೀವಿ. ಸೊ ನಾವು ಎಲ್ಲರೂ ಜೊತೆ ಕೆಲಸ ಮಾಡ್ತೀವಿ. ಮತ್ತು ಚುನಾವಣಾ ಆಯೋಗ ಯಾವಾಗಲೂ ನಮಗೆ ಸೂಪರ್ವಿಷನಲ್ಲಿ ಇರ್ತಾರೆ. ಅವರಿಗೆ ನಮಗೆ ನೋಡ್ತಾ ಇರ್ತಾರೆ, ನಮ್ಮ ಪ್ರಿಪ್ರೇಷನ್ ಆಗಿದೆಯಾ, ಯಾವುದು ಕೊರತೆ ಇದೆಯಾ ಅದನ್ನು ನೋಡ್ತಾ ಇರ್ತಾರೆ. ನಾವು ಕೂಡ ಅದನ್ನು ಜಿಲ್ಲೆಯಲ್ಲಿ ನೋಡ್ತಾ ಇರ್ತೀವಿ, ಯಾವುದು ಡೆಫಿಷಿಯನ್ಸಿ ಇದೆಯಾ, ಕೊರತೆ ಇದೆಯಾ, ಯಾವುದು ರೆಡಿ ಆಗಿಲ್ಲ. ಸೊ ನಾವೊಂದು ಟೀಮ್ ಇದೆ. ನಾವು ಇದು ಒಬ್ಬರು ಮಾಡಲ್ಲ, ಅದು ಫುಲ್ ಟೀಮ್ ಇದೆ, ಟೀಮ್ ವರ್ಕ್ ಇದೆ. ಸೊ ಟೀಮ್ ವರ್ಕಿಂದ ಇದು ಸಕ್ಸಸ್ ಆಗುತ್ತೆ. ಸರ್, ಕೊನೆಯದಾಗಿ ಕರ್ನಾಟಕದ ಮತದಾರರಿಗೆ ಏನು ಸಂದೇಶ ನೀಡಲಿಕ್ಕೆ ಬಯಸ್ತೀರಿ ಸರ್? ಸೊ ದಯಮಾಡಿ ಇವತ್ತೇ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಅದನ್ನು ಖಾತ್ರಿ ಮಾಡಿಸ್ಕೊಳ್ಳಿ. ದಯಮಾಡಿ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಯೂಸ್ ಮಾಡಿ ನೀವು ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಬೋದು. ಸೊ ಸಪೋಸ್ ಬೈ ಮಿಸ್ಟೇಕ್ ಆರ್ ವಾಟ್ ಎವರ್ ರೀಸನಿಂದ ನಿಮ್ಮ ಹೆಸರು ಇಲ್ಲ ಅಂದರೆ ಫಾರ್ಮ್ 6 ಹಾಕಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಎರಡನೇದು, ನಿಮ್ಮ ಅಡ್ರೆಸ್ ಸಪೋಸ್ ಬದಲಾವಣೆ ಆಗಿದ್ದರೆ ಫಾರ್ಮ್ 8 ಹಾಕಿ ನಿಮ್ಮ ಹೆಸರನ್ನು ಕೂಡ ನೀವು ವರ್ಗಾವಣೆ ಮಾಡ್ಬೋದು. ಎರಡನೇದು, ಚುನಾವಣೆ ದಿವಸ ಎಲ್ಲ ಕೆಲಸ ಬಿಟ್ಟು ದಯಮಾಡಿ ವೋಟ್ ಮಾಡಲಿಕ್ಕೆ ಮುಂದೆ ಬನ್ನಿ. ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಲಿ ಅಂತ. ಸೊ ನೀವೆಲ್ಲ ಸಹಕಾರ ಕೊಟ್ಟರೆ ಖಂಡಿತ ಈ ವರ್ಷ ಕರ್ನಾಟಕ ರಾಜ್ಯಕ್ಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗುತ್ತೆ. ಮತ್ತು ನಾವು ವೋಟಿಂಗ್ ಪರ್ಸೆಂಟೇಜ್ ಕೂಡ ದೇಶದಲ್ಲಿ ನಾವು ನಂಬರಲ್ಲಿ 1 ಇರ್ತೀವಿ. ಸೊ ಇದು ಎಲ್ಲ ನಿಮ್ಮ ಸಹಕಾರ ಇರಲಿ. ಸೊ ದಯಮಾಡಿ ಆ ದಿವಸ ಖಂಡಿತ ಎಲ್ಲ ಕೆಲಸ ಬಿಟ್ಟು ವೋಟ್ ಮಾಡಿ ಅಂತ. ಆಡಳಿತ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಬಹುಶಃ 20 ವರ್ಷಗಳಾಗಿದೆ ಅಂತ ಅನ್ಸುತ್ತೆ. ಆದರೆ ಆ ಒಂದು ಅನುಭವ, ಅದರ ಜೊತೆಗೆ ಯುವಕರ ಉತ್ಸಾಹ ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ಹೊಸ ಚೈತನ್ಯವನ್ನು ಕಾಣ್ತಾ ಇದ್ದೀವಿ. ಯಾಕಂದರೆ ಇತ್ತೀಚಿನ ಒಂದು ತಂತ್ರಜ್ಞಾನದ ಸದುಪಯೋಗದ ಜೊತೆಗೆ ಬಹಳಷ್ಟು ಬದಲಾವಣೆ, ಸುಧಾರಣೆಗಳನ್ನು ಈ ರೀತಿ ಒಂದು ಚುನಾವಣೆಯ ಮುಖಾಂತರ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಉಪಯೋಗ ಆಗುವಂಥದ್ದು. ಅಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ತಾವು ಚುನಾವಣೆಯ ಸುತ್ತ ಇರುವಂಥ ಹಲವು ವಿಷಯಗಳನ್ನು ಅರ್ಥೈಸಿಕೊಟ್ಟಿದ್ದೀರಿ. ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ ಇಡೀ ತಂಡದ ಪರವಾಗಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಮುಖ್ಯ ಚುನಾವಣಾಧಿಕಾರಿಗಳ ಜೊತೆ ಕೂತ್ಕೊಂಡು ಒಂದು ಚುನಾವಣೆ ಅಂತ ಹೇಳಿದಾಗ ಅದರ ಹಿಂದಿರುವಂಥ ಸವಾಲುಗಳು, ಜೊತೆಗೆ ಮತದಾರರು ಮಾಡಬೇಕಾಗಿರುವಂಥ ಜವಾಬ್ದಾರಿಯುತವಾದಂಥ ಮತದಿಂದ ನಮ್ಮ ಇಡೀ ರಾಜ್ಯಕ್ಕೆ ಅಥವಾ ಇಡೀ ರಾಷ್ಟ್ರಕ್ಕೆ ಎಂಥ ಒಳಿತಾಗುತ್ತೆ, ಆ ಜವಾಬ್ದಾರಿಯುತವಾಗಿ ನೀವು ಚಲಾಯಿಸಬೇಕು ಅನ್ನುವಂಥ ಹಲವು ಮಾಹಿತಿಯನ್ನು ನಿಮಗೆ ನಾವು ಕೊಟ್ಟಿದ್ದೀವಿ. ಅದು ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತಾ, ಖಂಡಿತ ನಾವೆಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಮಸ್ಕಾರ.